ದಾಸವಾಣಿ 3 ದಿವಸ ಕಾರ್ಯಕ್ರಮ ಮಾಡಿದಾಗ ನಮಗನ್ಸಿದ್ದಿಷ್ಟು, ನಾವು ಜೊತೆಗೆ ಸುಮಾರು 400 ಕಾರ್ಯಕ್ರಮ ಆಗಿರಬೇಕು ಆ ಶ್ರೀ ಶಂಕರ ಚಾನೆಲಲ್ಲಿ ಮಾಡಿದ್ದು. ಅದು ಹಾಗೆ ಶುರು ಮಾಡಿದ್ದು, ಪ್ರೀತಿಯಿಂದ ಶುರು ಮಾಡಿದ್ದು 400 ಆಯಿತು ಅಂತ ಅವ್ರು ಹೇಳಿದಾಗಲೇ ಗೊತ್ತಾದದ್ದು. ಆವಾಗ 400 ದಾಸರ ಪದಗಳನ್ನು ಹೇಳ್ತಾ ಅವ್ರು ಹಾಡಿದ್ದು, ಅದಕ್ಕೆ ನನಗೆ ಅವಿವೇಕ ತೋಚಿದ ಹಾಗೆ ನಾನು ವ್ಯಾಖ್ಯಾನ ಮಾಡಿದ್ದು, ಮಾಡ್ತಾ ಮಾಡ್ತಾ ಹೋದಾಗ ಅನಿಸಿದ್ದು ನಮಗೆ ದಾಸರು ಇನ್ನೂ ಅರ್ಥವೇ ಆಗಲಿಲ್ಲ ಅನಿಸ್ತಾ ಇದೆ. ಅದಕ್ಕೆ ಥಾಮಸ್ ಎಡಿಂಗ್ಟನ್ ಅನ್ನೋನು ಹೇಳ್ತಾನೆ, ನೊಬೆಲ್ ಪ್ರಶಸ್ತಿ ಬಂದಂಥವನು, ಫಿಸಿಕ್ಸಲ್ಲಿ ಬಂದಂಥವನು ಹೇಳ್ತಾನೆ, ಮೋರ್ ಐ ಸ್ಟಡಿ ಫಿಸಿಕ್ಸ್ ಮೋರ್ ಮಿಸ್ಟೀರಿಯಸ್ ಇಟ್ ಅಪಿಯರ್ಸ್ ಅಂತ. ನಾನು ಎಷ್ಟು ಓದ್ತೇನೋ ಅಷ್ಟು ಆಳ ಗಂಭೀರ ಅನ್ನಿಸ್ತಾ ಇದ್ದೇನೆ, ನಿಜವಾಗ್ಲೂ ಗೊತ್ತಾಗಲಿಲ್ಲ ಅನಿಸುತ್ತೆ. ದಾಸರ ಮಾತುಗಳು ಹಾಗೇನೆ, ಮೇಲ್ನೋಟಕ್ಕೊಂದು ಅರ್ಥ ಕೊಡ್ತದೆ, ತುಂಬ ಸುಲಭ ಅನಿಸುತ್ತೆ. ದಾಸರ ಪದ ಹಾಡ್ಕೊಂಡಿರೋದು ಅಂತ ಹೇಳ್ತೀವಿ. ಆದರೆ ನನಗೆ ಆಶ್ಚರ್ಯ ಆಗೋದಂದರೆ, ಸಾಮಾನ್ಯವಾಗಿ ಜನಮಾನಸದಲ್ಲಿ ಕೆಲವು ಕೀರ್ತನೆಗಳು ಮಾತ್ರ ಉಳ್ಕೊಂಡ್ಬಿಟ್ಟಿದ್ದಾವೆ. ಇನ್ನೂ ಆಳವಾದಂಥ ಅನರ್ಘ್ಯವಾದ ರತ್ನಗಳು ಕೂತ್ಕೊಂಡ್ಬಿಟ್ಟಿದ್ದಾವೆ, ಹೊರಗಡೆ ಬಂದಿಲ್ಲ ಅವು. ಅದಕ್ಕೆ ಹೀಗಾಗಿ ನಾವು ಶುರು ಮಾಡಿದ್ದೀವಿ ಮಾಡೋದಕ್ಕೆ. ಆವಾಗ ನಾವು ಬರೀ ಪುರಂದರದಾಸರು, ಕನಕದಾಸರು ಅಷ್ಟೇ ಅಲ್ಲ, ಎಷ್ಟೊಂದು ಜನ ದಾಸರಿದ್ದಾರೆ. ಇದೀಗ ಡಾಕ್ಟರ್ ರಾಮಸ್ವಾಮಿ ಅವರು ಹೇಳಿದ ಹಾಗೆ ಈ 12ನೇ ಶತಮಾನ ಮತ್ತು 15ನೇ ಶತಮಾನ ನಮ್ಮ ಕರ್ನಾಟಕದ ದೃಷ್ಟಿಯಲ್ಲಿ ಅತ್ಯಂತ ಅದ್ಭುತವಾದ ಶತಮಾನಗಳು. ಸಾಹಿತ್ಯ ದೃಷ್ಟಿಯಿಂದ, ಭಕ್ತಿ ದೃಷ್ಟಿಯಿಂದ ಆಗಬಹುದು, ಸಾಹಿತ್ಯ ದೃಷ್ಟಿಯಿಂದ ಆಗಬಹುದು. 12ನೇ ಶತಮಾನ ಮತ್ತು 15 ಅದ್ಭುತವಾದಂಥ ಶತಮಾನಗಳು. 12ನೇ ಶತಮಾನದಲ್ಲಿ ಬಂದಂಥ ವಚನಕಾರರು ಏನು ಅದ್ಭುತ ಲೋಕ ಸೃಷ್ಟಿ ಮಾಡಿಬಿಟ್ರು. ಸಮಾಜದಲ್ಲಿರುವಂಥ ಅಸಮಾನತೆಯನ್ನು ತೆಗೆದು ಹಾಕಬೇಕು ಅಂತ ಹೊಡೆದಾಡಿ, ಮೇಲು ಕೇಳು ಇಲ್ಲ ಅಂತ ತೀರ್ಮಾನ ಮಾಡಿ ಬಹುದೊಡ್ಡ ಕೆಲಸವನ್ನು ಬಸವಣ್ಣವರಾಗಿ ಎಲ್ಲರೂ ಮಾಡಿದ್ದು ಅಂತಂದರೆ ನಮಗೆ ಅರ್ಥವಾಗುವ ಭಾಷೆಯಲ್ಲಿ ಹೇಳಿದಂಥದ್ದು. ಅರ್ಥವಾಗುವಂಥ ಕನ್ನಡದ ಭಾಷೆಯಲ್ಲಿ ಎಷ್ಟು ಮನ ಮುಟ್ಟುವಂತೆ ಉಪನಿಷತ್ ಭಾಷೆಯನ್ನು ಹಿಡಿದು ಕಡೆದು ಮಥಿಸಿ ಅದರ ನವನೀತವನ್ನು ನಮಗೆ ಕೊಟ್ಟರು, ಕನ್ನಡದಲ್ಲಿ ಕೊಟ್ಟರು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಒತ್ತಕ್ಷರ ಕೂಡ ಇಲ್ಲಲ್ರಿ ಅದರೊಳಗೆ. 12ನೇ ಶತಮಾನದಲ್ಲಿ ಇಷ್ಟು ಸುಲಭವಾದ ಕನ್ನಡ ಬರೆಯೋಕೆ ಸಾಧ್ಯ ಆಗ್ತಿತ್ತಾ ಅಂತ ನಂಬೋಕ್ಕಾಗಲ್ಲ ನಮಗೆ. ಇವತ್ತಿಗೆ ಬರೀಬೇಕು ಅಂದ್ರೆ ಒದ್ದಾಡಿ ಹೋಗ್ತೀವಿ ಒಂದು ಸಾಲು ಬರೀಬೇಕಾದ್ರೆ. ಆ ಭಾಷೆ ಸಾಧ್ಯ ಆಗಿತ್ತು. ನನಗೊಂದು ಖಚಿತವಾದ ನಂಬಿಕೆ ಇದೆ, ನಿಮ್ಮ ಬರಹದಲ್ಲಿ ಸ್ಪಷ್ಟತೆ ಬರಬೇಕಾದ್ರೆ ಮೊದಲು ನಿಮ್ಮ ಚಿಂತನೆಯಲ್ಲಿ ಸ್ಪಷ್ಟತೆ ಇರಬೇಕು. ಚಿಂತನೆಯಲ್ಲಿ ಸ್ಪಷ್ಟತೆ ಇದ್ದಾಗ ಮಾತ್ರ ಬರಹದಲ್ಲಿ, ಮಾತಿನಲ್ಲಿ ಸ್ಪಷ್ಟತೆ ಬರ್ತದೆ. ಕೆಲವೊಂದು ಸಲ ಬರೆದದ್ದು ಅರ್ಥವೇ ಆಗಲ್ಲ. ಈ ವಿಮರ್ಶಕರು ಅಂತ ಬರೀತಾರೆ, ಕೊನೆಗೆ ಅವ್ರನ್ನೇ ಕೇಳಬೇಕು, ಇದು ಏನು ಅರ್ಥ, ಏನು ಕೊನೆಗೆ ಇದು ಅಂತ ಕೇಳಬೇಕು. ಯಾಕಾಗುತ್ತೆ, ನನ್ನ ಮನಸ್ಸಿನಲ್ಲಿ ಕನ್ಫ್ಯೂಷನ್ ಇದ್ರೆ ಹಂಗೆ ಆಗ್ತದೆ ಅಂತ. ಶರಣರ ಮನಸ್ಸಿನಲ್ಲಿ ಯಾವ ಚಿಂತೆನೂ ಇರಲಿಲ್ಲ, ಸ್ಪಷ್ಟತೆ ಇತ್ತು ಅಂತ ಹೇಳಿ ವಚನಗಳು ತುಂಬ ಸುಲಭವಾಗಿ, ಮಾತು ಕೂಡ ನೋಡಿ ವಚನಗಳು ಅಂತ ಹೇಳಿಬಿಟ್ರು ಅದನ್ನು. ಅದೇ ಮುಂದುವರೆದು ಬಂತು. 300 ವರ್ಷಗಳ ನಂತರ ಹೇಗೆ ನೋಡಿ ಬೇರೆ ಬೇರೆ ರೂಪದಲ್ಲಿ ಅದೇ ಧರ್ಮ ಆವಿರ್ಭಾವ ಆಗ್ತದೆ ಅಂತ. 12ನೇ ಶತಮಾನದಲ್ಲಿ ಶರಣರ ರೂಪದಲ್ಲಿ ಬಂದು ಸಮಾಜವನ್ನು ಸಮ ಮಾಡುವಂಥ ಕೆಲಸ ಆಗಾದಾಗ ಮುಂದೆ 300 ವರ್ಷಗಳ ನಂತರ ಅದೇ ಭಕ್ತಿ ಮತ್ತೆ ಮೇಲೆ ಕೆದ್ದು ದಾಸ ಸಾಹಿತ್ಯ ರೂಪದಲ್ಲಿ ಬಂತು. ಅದಕ್ಕೆ ಯಾವಾಗಲೂ ನಾನು ಹೇಳೋದು, ದಾಸ ಸಾಹಿತ್ಯಕ್ಕೆ ಶರಣ ಸಾಹಿತ್ಯದ ಕೊಡುಗೆ ಬಹಳ ದೊಡ್ಡದಾದದ್ದು ಅಂತ. ಕನ್ನಡದಲ್ಲಿ ಬರೀಬೇಕು ಅಂತ ಬಂದದ್ದು ನೋಡಬೇಕಾದ್ರೆ ಬಹಳ ಚೆನ್ನಾಗಿ ಶ್ರೀಪಾದರಾಯರು ಶ್ರೀರಂಗಂದಲ್ಲಿದ್ದರು. ನರಹರಿ ತೀರ್ಥರು ಬಂದರು, ಶ್ರೀಪಾದರಾಯರು ಬಂದರು. ಅವರೆಲ್ಲ ಇದಕ್ಕೆ ಮೊದಲು ಹೆಜ್ಜೆ ಹಾಕಿದಂಥವ್ರು ದಾಸ ಸಾಹಿತ್ಯಕ್ಕೆ. ಅವರು ಶ್ರೀರಂಗಮಲ್ಲಿದ್ದಾಗ ನೋಡಿದರು, ಅಲ್ಲಿದ್ದಂಥ ಆಳ್ವಾರುಗಳ ಹಾಡುಗಳನ್ನು ನೋಡಿದರು. ತಮಿಳಲ್ಲಿ ಎಷ್ಟು ಚೆನ್ನಾಗಿ ಹಾಡ್ತಾರಲ್ಲ, ನಮ್ಗೆ ಯಾಕೆ ಹಾಡೋಕೆ ಬರಲ್ಲ ಹಾಗೆ ಕನ್ನಡದಲ್ಲಿ ಅಂತ ಹೇಳಿ ಬಂದು ಕನ್ನಡದಲ್ಲಿ ಶುರು ಮಾಡಿದರು. ಅವರ ಶಿಷ್ಯರಾದಂಥ ವ್ಯಾಸರಾಯರು, ಅವ್ರಿಗೆ ಅನುಕೂಲ ಆಯಿತು. ಕೃಷ್ಣದೇವರಾಯನ ಕಡೆಗೆ ಹೋದರು. ವಿಜಯನಗರ ಸಾಮ್ರಾಜ್ಯ ಉಚ್ಛ್ರಾಯ ಸ್ಥಿತಿಗೆ ಬಂದಾಗ ದಾಸಕೂಟ, ವ್ಯಾಸಕೂಟ ಎರಡನ್ನೂ ಸ್ಥಾಪನೆ ಮಾಡಿದರು. ಎರಡೂ ಬೇಕು ನಮಗೆ. ಆಳವಾದ ಚಿಂತನೆಗಳನ್ನು ಮಾಡ್ಕೊಳ್ಳೋದಕ್ಕೆ, ಉಪನಿಷತ್ತುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಶ್ರುತಿ ಸ್ಮೃತಿ ಪುರಾಣ ಅರ್ಥ ಮಾಡ್ಕೊಳ್ಳೋದಕ್ಕೆ ಇರಬೇಕು ಅಂತ ಹೇಳಿ ಒಂದು ವ್ಯಾಸಕೂಟವನ್ನು ಮಾಡಿದರು. ಅದರ ಜೊತೆಗೆ ಬರೀ ವ್ಯಾಸಕೂಟವಾಗಿ ಉಳಿದ್ರೆ ಜನರು ಮುಟ್ಲಿಕ್ಕಿಲ್ಲ ಅಂತ ಹೇಳಿ ಓಣಿಗೆ ಹೋಗಿ, ಮನೆಗೆ ಹೋಗಿ, ಕಿವಿಗೆ ಹೋಗಿ ಹೇಳುವಂಥ ದಾಸರು ಬೇಕು ಅಂತ ಹೇಳಿ ದಾಸಕೂಟವನ್ನು ಮಾಡಿದರು. ಅದರಲ್ಲಿ ಅಧ್ವರ್ಯಗಳಾಗಿ ಬಂದಂಥವರು ಪುರಂದರದಾಸರು, ಕನಕದಾಸರು. ಅಶ್ವಿನಿ ದೇವತೆಗಳು ಅಂತ ಕರಿತೇನೆ ನಾನು, ದಾಸಾಹಿತ್ಯ ಅಶ್ವಿನಿ ದೇವತೆಗಳು ಅಂತ. ಅವ್ರ ನಂತರ ಪರಂಪರೆನೇ ಬಂದ್ಬಿಡ್ತು. ಇದು ಒಂದು ಬಹಳ ದೊಡ್ಡ ಕೆಲಸ ನಾವು ಮಾಡ್ತಿರೋದು. ಒಬ್ಬರು ಯಾವಾಗಲೂ ಕೆಲಸ ಮಾಡಿದ್ದು ಹಾಗಿರಬೇಕು ಅಂದರೆ ಅವ್ರು ಹೋದ್ಮೇಲೆ ಮರೆಯಾಗಿ ಹೋದ್ರೆ ದೊಡ್ಡ ಸಾಧನೆ ಅಲ್ಲ. ಮ್ಯಾನೇಜ್ಮೆಂಟಲ್ಲಿ ಹೇಳ್ತಾರೆ, ದ ಮ್ಯಾನೇಜ್ಮೆಂಟ್ ಈಸ್ ಬೆಸ್ಟ್ ವೆನ್ ಇಟ್ ಈಸ್ ಲೀಸ್ಟ್ ಅಂತ. ಆ್ಯಂಡ್ ಕ್ವಾಲಿಟಿ ಆಫ್ ಅನ್ ಅಡ್ಮಿನಿಸ್ಟ್ರೇಟರ್ ಈಸ್ ಅಸೆಸ್ಡ್ ಬೈ ದ ವೇ ದ ಇನ್ಸ್ಟಿಟ್ಯೂಷನ್ ಫಂಕ್ಷನ್ಸ್ ಇನ್ ಇಸ್ ಅಬ್ಸೆನ್ಸ್ ಅಂತ. ಭಾಳ ಒಳ್ಳೆಯ ವ್ಯಾಖ್ಯೆ ಅದು. ಮೇಲಿನ ಅಧಿಕಾರಿ ಇಲ್ಲದೆ ಹೋದಾಗ ಸಂಸ್ಥೆ ಹೇಗೆ ನಡೀತದೆ ಅನ್ನೋದ್ರ ಮೇಲೆ
ಅಧಿಕಾರಿ ಶಕ್ತಿ ಗೊತ್ತಾಗ್ತದೆ ಅಂತ. ಅಧಿಕಾರಿ ಇಲ್ಲದೆ ಹೋದಾಗ ಆಫೀಸ್ ನಡೀಲಿಲ್ಲ ಅಂದರೆ ಅಧಿಕಾರಿ ಚೆನ್ನಾಗಿಲ್ಲ ಅಂತ. ನೋಡಿ ಇವರು ಹೇಗೆ ನಡೆಸಿದ್ರು ಅಂದರೆ, ಒಂದು ಕಾಲಕ್ಕೆ ಬರೆಯೋಕ್ಕೆ ಶುರು ಮಾಡಿದವರು ದಾಸರು ಏನು ಕಂಡ್ರು ಅದನ್ನು ಕವಿತೆಯಾಗಿಸಿದರು. ಅದು ನೋಡ್ಕೊಂಡು ಬೆಳೆದಂಥ ಒಂದು ಪರಂಪರೆ ಬಂತಲ್ಲ, ಇದು ಬಹಳ ಮುಖ್ಯವಾಗಿರುವಂಥದ್ದು. ಒಂದು ಪರಂಪರೆ ಹಾಕಿಕೊಡೋದು. ಯಾವುದೋ ಒಂದು ಕೆಲಸ ಮಾಡಿ ನನ್ನ ನಂತರ ಕೆಲಸ ನಿಂತು ಹೋದರೆ ಪ್ರಯೋಜನ ಇಲ್ಲ. ಮುಂದೆ ಎಷ್ಟೋ ವರ್ಷಗಳವರೆಗೆ ಶತಮಾನಗಳಿಗೆ ಉಳ್ಕೊಂಬರಬೇಕು ಅಂದರೆ ಅದು ಬಹು ದೊಡ್ಡ ಕೆಲಸ ಆಗ್ತದೆ. ಆ ಕೆಲಸಗಳನ್ನು ದಾಸರು ಮಾಡಿದರು, ದಾಸಕೂಟ ಮಾಡಿತು. ನಾವು ದಾಸವಾಣಿಯಲ್ಲಿ ಕೆಲವು ಪದ್ಯಗಳನ್ನು ಗುರುತು ಹಾಕ್ಕೊಂಡಿದ್ದೇವೆ. ತಮ್ಮಲ್ಲಿ ಅನ್ಬೋದು ಇದೇ ಯಾಕೆ ಪದ್ಯ ಆರಿಸ್ಕೊಂಡ್ರಿ ಅಂತ. ಬಹಳ ಕಷ್ಟ ಯಾವುದನ್ನು ಆರಿಸ್ಕೋಬೇಕು ಅಂತ ಹೇಳೋದು ಕಷ್ಟ. ಆದರೆ ನಮಗೆ ತೋಚಿದ್ದನ್ನು ಇವತ್ತಿನ ದಿವಸ 2 ಕನಕದಾಸರ ಪದಗಳನ್ನು 2 ಪುರಂದರದಾಸರ ಪದಗಳನ್ನು ಆರಿಸ್ಕೊಂಡಿದ್ದೇವೆ. ಮೊದಲಿಗೆ ಶುರು ಮಾಡೋದು ಕನಕದಾಸರ ಪದದಿಂದ ಶುರು ಮಾಡೋಣ ಅಂದ್ಕೊಂಡಿದ್ದೀವಿ. ಕನಕದಾಸರು ಒಂದು ಥರ ರೆಬೆಲ್ ಇದ್ದ ಹಾಗೆ. ಅವರ ಶಕ್ತಿ ಎಂಥ ಪ್ರಖರವಾದದ್ದು ಅಂತಂದರೆ, ಅವರಲ್ಲಿರುವಂಥ ಜಾನಪದ ಪ್ರತಿಭೆ ಎಷ್ಟು ಚೆನ್ನಾಗಿತ್ತೋ ಅಷ್ಟೇ ದಾರ್ಶನಿಕ ಸಾಹಿತ್ಯ ಕೂಡ ಅಷ್ಟೇ ಗಟ್ಟಿಯಾಗಿತ್ತು. ಅವರು ಮನಸ್ಸು ಮಾಡಿದರೆ ಅತ್ಯಂತ ಉಪನಿಷತ್ ಭಾವಸಾರಿಯನ್ನು ಇಡಬಲ್ಲರು ಕವನದಲ್ಲಿ. ಅಂಥ ಶಕ್ತಿಯೂ ಇತ್ತು. ತಮಾಷೆಯಾಗಿ ಹಗುರಾಗಿ ಮಾತಾಡಬಲ್ಲವರು, ಮಾತನಾಡ್ತಾ ಗ್ರಾಮ್ಯ ಭಾಷೆಯಲ್ಲಿ ಮಾತಾಡುವಂಥ ಶಕ್ತಿ ಕೂಡ ಇತ್ತು. 2ರಲ್ಲೂ ಕಾವ್ಯ ರಚನೆ ಮಾಡುವಂಥ ಶಕ್ತಿ ಕನಕದಾಸರಿಗಿತ್ತು. ಅದು 2 ಹಾಡುಗಳನ್ನು ಆರಿಸ್ಕೊಂಡಿದ್ದೀವಿ ಕನಕದಾಸರದು. 2 ಅವರ ಪರಿಯನ್ನು ತೋರಿಸುವಂಥ ರೀತಿ. ಒಂದು ಅತ್ಯಂತ ಗೂಢವಾದ ಅರ್ಥವನ್ನು ಹೇಳುವಂಥ ಒಂದು ಪದ್ಯ ಆದರೆ, ಇನ್ನೊಂದು ಸುಲಭವಾಗಿ ಮಾತಾಡಿಕೊಂಡಿರೋ ಹಾಗೆ ಗ್ರಾಮ್ಯ ಭಾಷೆಯಲ್ಲಿ ಹೇಳೋ ಹಾಗೆ ಇರುವಂಥ ಪದ್ಯವನ್ನು ಆರಿಸ್ಕೊಂಡಿದ್ದೀವಿ. ಮೊದಲನೇ ಪದ್ಯ ಆರಿಸ್ಕೊಂಡಿದ್ದು ಬಹಳ ಜನಪ್ರಿಯವಾದಂಥದ್ದು, ಸಾಕಷ್ಟು ಜನರ ಬಾಯಲ್ಲಿರುವಂಥದ್ದು. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ. ಅದ್ಭುತವಾದ ಹಾಡು. ಆತ್ಮಿಕ ಸತ್ವವನ್ನು ಕೂಡಿ ಇಟ್ಟಂಥ ಒಂದು ಪದ್ಯ ಇದು. ಅದ್ಭುತವಾದ ಕೀರ್ತನೆ ಇದು. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ ಹರಿಯೇ ಅಂತ ಬರೆದಂಥ ಪದ್ಯ. ಆ ಪದ್ಯ ಓದ್ತಾ ಇರೋ ಹಾಗೆ ಮೇಲ್ನೋಟಕ್ಕೊಂಥರ ರಿಪಿಟೇಷನ್ ಅನಿಸುತ್ತೆ, ಅದು ನೊಂದು ಅಂತ ಅನಿಸುತ್ತೆ. ಆದರೆ ಗಮನಿಸ್ತಾ ಹೋದಾಗ ನಮ್ಮ ಮೂಲ ಚಿಂತನೆಯನ್ನು ಮುಟ್ಟುತ್ತೆ ಅದು. ಮೊದಲು ಹಾಡನ್ನು ಕೇಳೋಣ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ಕೋಟೆಯವ್ರ ಬಾಯಿಂದ. ಭಗವತ್ಸ್ವರೂಪಿಗಳಾದ ಎಲ್ಲ ಬಂಧುಗಳಿಗೂ ಹೃದಯಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ನಾನು ಯಾವತ್ತೂ ಹೇಳ್ತೀನಿ, ಕರ್ಜಗಿ ಸರ್ ಜೊತೆಯಲ್ಲಿ ವೇದಿಕೆಯನ್ನು ಹಂಚಿಕೊಳ್ಳೋದಂದರೆ ಅದು ನನ್ನ ಪೂರ್ವ ಜನ್ಮ ಸುಕೃತ ಅಂತ. ಹಾಗಾಗಿ ಆ ಮಹಾನುಭಾವರಿಗೆ ಇಲ್ಲ, ಸರಸ್ವತಿ ಆ ತಾಯಿ ನಾಲಿಗೆಯಲ್ಲಿ ಕೂತ್ಕೊಂಡಿದ್ದಾಳೆ, ಅಷ್ಟೇ ಹೇಳ್ಬೋದು ನಾವು. ಅಂಥ ಮಹಾನುಭಾವರು ಅವ್ರ ಜೊತೆ ಕಾರ್ಯಕ್ರಮ ನೀಡುವ ಸಂತೋಷ ಸೌಭಾಗ್ಯ ನನ್ನದಾಗಿದೆ. ಮತ್ತು ನನ್ನ ಇಬ್ಬರು ಕಲಾವಿದ ಮಿತ್ರರಿಗೂ ವಂದಿಸ್ತಾ ಇದ್ದೀನಿ. ನಾನು ಅತ್ಯಂತ ಆರಾಧನಾ ಭಾವದಿಂದ ನೋಡ್ತಾ ಇರೋ ರಾಮಸ್ವಾಮಿಯವರು ಇದ್ದಾರೆ, ಅವರಿಗೆ ವಿಶೇಷವಾಗಿ ವಂದನೆಗಳು. ಎಲ್ಲರಿಗೂ ಶುಭವಾಗಲಿಂದ ಹಾರೈಸ್ತೇನೆ. ಎಲ್ಲರಿಗೂ ಪ್ರಣಾಮಗಳನ್ನ ಹೇಳಿ ಈ ಒಂದು ಹಾಡನ್ನು, ಕೀರ್ತನೆಯನ್ನು ಹಾಡುವ ಪ್ರಯತ್ನವನ್ನು ಮಾಡ್ತೀನಿ. ಹಲೋ ಹಲೋ, ಸ್ವಲ್ಪ ಬೇಸ್ ಕಡಿಮೆ ಮಾಡಿ ದಮ, ಬೇಸ್ ಸ್ವಲ್ಪ ಕಡಿಮೆ ಮಾಡಿ. ಹಲೋ 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 ಹಲೋ, ಸ್ವಲ್ಪ ಲೆವೆಲ್ ಕೊಡಿ, ಲೆವೆಲ್ ಸ್ವಲ್ಪ ಮಾನಿಟರ್ ಮಾತ್ರ. ಹಲೋ ಹಲೋ, ಓಕೆ ಸರ್, ಫೈನ್. ಗಮ ಪಮ ಗರ್ರೆಗ ಸನಿ ಸಮಗರೆ ಸ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯು, 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 ನೀ ದೇಹದೊಳಗೋ ನಿನ್ನೊಳು ದೇಹವೋ,
ನೀ ದೇಹದೊಳಗೋ ನಿನ್ನೊಳು ದೇಹವೋ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಹರಿಯೇ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಹರಿಯೇ. ಬಯಲೊಳಗೆ ಆಲಯವು, ಆಲಯದೊಳಗೆ ಬಯಲು. ಬಯಲೊಳಗೆ ಆಲಯವು, ಆಲಯದೊಳಗೆ ಬಯಲು. ಬಯಲು ಆಲಯವೆರಡು ನಯನದೊಳಗೋ. ಬಯಲೊಳಗೆ ಆಲಯವು, ಆಲಯದೊಳಗೆ ಬಯಲು. ಬಯಲೊಳಗೆ ಆಲಯವು, ಆಲಯದೊಳಗೆ ಬಯಲು. ಬಯಲು ಆಲಯವೆರಡು ನಯನದೊಳಗೋ. ನಯನ ಬುದ್ಧಿಯ ಒಳಗೋ, ಬುದ್ಧಿ ನಯನದ ಒಳಗೋ. ನಯನ ಬುದ್ಧಿಯ ಒಳಗೋ, ಬುದ್ಧಿ ನಯನದ ಒಳಗೋ. ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯು. ಸವಿಯು ಸಕ್ಕರೆಯೊಳಗು, ಸಕ್ಕರೆಯು ಸವಿಯೊಳಗು. ಸವಿಯೊಳಗು ಸವಿಯೊಳಗು. ಸವಿಯು ಸಕ್ಕರೆಯೊಳಗೆ, ಸಕ್ಕರೆಯು ಸವಿಯೊಳಗು. ಸವಿಯು ಸಕ್ಕರೆಯೊಳಗು, ಸಕ್ಕರೆಯು ಸವಿಯೊಳಗು. ಸವಿಯು ಸಕ್ಕರೆ ಎರಡು ಜಿಹ್ವೆಯೊಳಗೋ. ಜಿಹ್ವೆ ಮನಸ್ಸಿನ ಒಳಗೋ, ಮನಸ್ಸು ಜಿಹ್ವೆಯ ಒಳಗೋ. ಜಿಹ್ವೆ ಮನಸ್ಸುಗಳೆರಡು ನಿನ್ನೊಳಗೋ ಹರಿಯೇ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ. ಕುಸುಮದಲ್ಲಿ ಗಂಧವು, ಗಂಧದಲ್ಲಿ ಕುಸುಮವು. ಪವಪಸ ಪವಪರಿ ರೀ ಪವಪಸ. ಕುಸುಮದಲ್ಲಿ ಗಂಧವು, ಗಂಧದಲ್ಲಿ ಕುಸುಮವು. ಕುಸುಮ ಗಂಧಗಳೆರಡು ಆಘ್ರಾಣದೊಳಗೋ. ಅಸಮಭವಕ್ಕಾಗಿ ನೆಲೆ ಆದಿಕೇಶವರಾಯ. ಅಸಮಭವಕ್ಕಾಗಿ ನೆಲೆ ಆದಿಕೇಶವರಾಯ. ಉಸುರಲೆನ್ನಳವನ್ನ ಎಲ್ಲ ನಿನ್ನೊಳಗು. ನೀ ಮಾಯೆಯೊಳಗು ನಿನ್ನೊಳು ಮಾಯೆಯು. ಅಸಮಭವಕ್ಕಾಗಿ ನೆಲೆ ಆದಿಕೇಶವರಾಯ. ಉಸುರಲೆನ್ನಳವಲ್ಲ ಎಲ್ಲ ನಿನ್ನೊಳಗು. ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ. ನೀ ದೇಹದೊಳಗೋ ನಿನ್ನೊಳು ದೇಹವೋ ಹರಿಯೇ. ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ. ನಿನ್ನೊಳು ಮಾಯೆಯೋ, ನಿನ್ನೊಳು ಮಾಯೆಯೋ. ಬರೀ ಸಾಲು ಸಾಲಾಗಿ ಪ್ರಶ್ನೆ ಕೇಳುವಂಥ ಒಂದು ಹಾಡು ಇದು. ಕನಕದಾಸರ ಸ್ಪೆಷಾಲಿಟಿ. ಬರೀ ಶಬ್ದಾರ್ಥ ಅಲಂಕಾರಗಳ ಸೊಬಗಷ್ಟೇ ಅಲ್ಲ ಕನಕದಾಸರಲ್ಲಿರುವಂಥದ್ದು. ಇದೆಲ್ಲವನ್ನ ಮೀರಿದಂಥ ಆಳವಾದ ಚಿಂತನೆಯ ನಿಗೂಢ ದುರೂಹ್ಯತೆ ಕೂಡ ಕನಕದಾಸರ ಭಾಷೆಯಲ್ಲಿ ಇರ್ತದೆ. ಅತ್ಯಂತ ನಿಗೂಢವಾದದ್ದನ್ನು ಹೇಳುವಂಥ ರೀತಿ ಹೇಗಿದೆ, ಆ ಸಾಲು ನೋಡ್ಕೊಂಡು ಹೋದರೆ ಅರ್ಥ ಆಗುತ್ತೆ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ. ಸಾಮಾನ್ಯವಾಗಿ ದಾಸರ ಪದಗಳಲ್ಲಿ ನಾವು ಕಾಣೋದು
ಪಲ್ಲ ಅನುಪಲ್ಲದಲ್ಲಿ ಒಂದು ಪೀಠಿಕೆ ಥರ ಇರ್ತದೆ, ಮುಂದೆ ಸೊಲ್ಲುಗಳಲ್ಲಿ ಅರ್ಥ ಬರ್ತಾ ಹೋಗ್ತದೆ. ಇದು ಹಾಗಿಲ್ಲ, ಜಂಪಿಂಗ್ ಡೈವರ್ಟ್ಲಿ ಫ್ರಮ್ ದಿ ಡೈವಿಂಗ್ ಬೋರ್ಡ್ ಅಂತಾರಲ್ಲ ಹಾಗೆ. ಮೊದಲನೇ ಕ್ವಶನ್ನೇ ಕಷ್ಟ, ಅಲ್ಲಿಂದಾನೇ ಶುರು, ಪಲ್ಲವಿಯಲ್ಲೇ ಶುರು ಆಗ್ಬಿಡ್ತದೆ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ ಹರಿಯೇ. ಸಾಮಾನ್ಯವಾಗಿ ಅಧ್ಯಾತ್ಮದ ಒಂದು ಗಾಢ ಚಿಂತನೆಯನ್ನ ಕನಕದಾಸರು ತಗೊಂಡು ಬರ್ತಾರೆ ಇಲ್ಲಿ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಅಂತ. ಮುಖ್ಯವಾಗಿ ನಾನು ನಂಬ್ಕೊಂಡಿರೋದು ಹೀಗೆ, ಮಾಯಾವಾದ ಹೇಳುತ್ತೆ, ಶುದ್ಧವಾದ ಚೈತನ್ಯಕ್ಕೆ ಮಾಯೆ ಬಂದಾಗ ಆ ಚೈತನ್ಯ ಕೂಡ ಮಾಯಾವಿ ಆಗಿಬಿಡ್ತದೆ ಅಂತ. ಆ ಈಶ್ವರ ತತ್ವ ತಾನು ಮಾಯಾವಿಯಾಗಿ ಒಂದು ಜಗತ್ತನ್ನು ಸೃಷ್ಟಿ ಮಾಡ್ತದೆ ಅಂತ. ಹಾಗೆ ಈಶ್ವರ, ಜಗತ್ತು, ಜೀವ ಮೂರೂ ಮಾಯೆಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾವೆ ಅಂತ. ನಮ್ಮಿರವು ಮಾಯೆಯಲ್ಲಿ ಮಂಕುತಿಮ್ಮ ಅಂತ DVG ಹೇಳಿದ ಹಾಗೆ ನಾವಿರೋದೇ ಮಾಯೆಯಲ್ಲಿದ್ದೀವಿ, ಎಲ್ಲವೂ ಮಾಯೆ ನಮ್ಮ ಕಣ್ಣಿಗೆ ಕಾಣ್ತಿರೋದು. ಆದ್ದರಿಂದ ಭಗವಂತ ನೀನು ಕೂಡ ಮಾಯೆಯೊಳಗೆ ಸೇರ್ಕೊಂಡ್ಬಿಟ್ಟಿದ್ಯೇನೋ. ಆ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ನೋಡಿ, ಅದು ಪ್ರಶ್ನಾರ್ಥಕ ತೆಗೆದುಬಿಟ್ರೆ ಉತ್ತರನೂ ಆಗುತ್ತೆ ಅದರೊಳಗೆ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಅಂತ ಪ್ರಶ್ನೆ ಕೇಳಿದ ಹಾಗೆ ಉತ್ತರನಲ್ಲೇ ಕೊಡ್ತಾರೆ ಅವರು. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆ, ಪ್ರಶ್ನೋತ್ತರ ತೆಗೆದುಬಿಡ್ಬೇಕು, ಪ್ರಶ್ನೆ ಚಿಹ್ನೆ ತೆಗೆದು ಉತ್ತರ ಬಂದ್ಬಿಡ್ತದೆ ಅದರೊಳಗೆ. ಮಾಯೆಯೊಳಗೆ ನೀನಿದೆಯೋ ಅಥವಾ ನಿನ್ನೊಳಗೆ ಮಾಯೆ ಇದೆಯಪ್ಪ ಅಂತ ಹೇಳಿದ ಹಾಗೆ. ಒಂದು ರೀತಿ ನೋಡಿದಾಗ ನೀನೇ ತಾನೇ ಸೃಷ್ಟಿ ಮಾಡಿದ್ದೆಲ್ಲ ಮಾಯೆ. ಇದನ್ನು ನೀನು ಸುಮ್ಮನೆ ಕೂತಿದ್ರೆ ಆಗಿತ್ತು, ನಿನಗೆ ಆಟ ಬೇಕಾಗಿತ್ತು. ಆಟ ಬೇಕು ಅಂತ 2 ಆದೆ, 3 ಆದೆ, 1000 ಕೋಟಿ ಆದೆ, ಒಂದು ಜಗತ್ತನ್ನು ಸೃಷ್ಟಿ ಮಾಡದೆ ಆಟ ಮಾಡೋಕೆ ಶುರು ಮಾಡಿದೆ. ನಿನ್ನ ಮಾಯೆ ತಾನೇ ಅದಾದದ್ದು. ಆದ್ದರಿಂದ ಮಾಯೆ ನಿನ್ನೊಳಗಿರ್ಬೇಕಲ್ವಾ. ಆದ್ರೆ ನೋಡಿದರೆ ನೀನು ಮಾಯೆಯೊಳಗೆ ಸೇರ್ಕೊಂಡ್ಬಿಟ್ಟಿದ್ಯಾ. ಯಾಕಂದರೆ ಪ್ರತಿಯೊಂದು ಹೃದಯದಲ್ಲೂ ನೀನು ಇದೆಯಲ್ಲಪ್ಪ. ಪ್ರತಿಯೊಂದು ಜೀವ ಅನ್ನುವಂಥದ್ದು ಭಗವತ್ ಶಕ್ತಿಯ ಒಂದು ಅಂಶ. ಆದ್ದರಿಂದ ನೀನು ಕೂಡ ಮಾಯೆಯೊಳಗೆ ಸೇರ್ಕೊಂಡಿದ್ದೀಯಲ್ಲ, ನೀನು ಒಂದು ರೂಪವಾಗಿದ್ದೀಯಾ, ಮಾಯೆಯೊಳಗೆ ನೀನಿದ್ದೀಯಾ. ಮತ್ತು ಅದ್ರ ಕ್ವಶನ್ ಬರೋದು ಹೀಗೆ, ಮಾಯೆಯನ್ನು ನೀನು ಸೃಷ್ಟಿ ಮಾಡಿ ಕೈಯಲ್ಲಿ ಹಿಡ್ಕೊಂಡು ಮುಷ್ಟಿಯಲ್ಲಿ ನಡೆಸ್ತಾ ಇದ್ದೀಯೋ ಅಥವಾ ನೀನು ಅದರೊಂದು ಭಾಗ ಆಗಿ ಹೋಗಿದ್ದೀಯೋ ಅಂತ ಕೇಳುವಂಥ ಮೇಲ್ನೋಟದ ಮಾತು. ಅದ್ರ ಒಳಗಿನ ಉತ್ತರ ಬಹಳ ಚೆನ್ನಾಗಿರುವಂಥದ್ದು. ಈ ಮಾಯೆಯ ಪರದೆಯನ್ನು ದಾಟಿದಾಗ ಆ ಕಡೆ ಭಗವಂತ ಇದ್ದಾನೆ. ಅವನೇ ಸೃಷ್ಟಿ ಮಾಡಿದ ಪರದೆ, ಅವನೇ ಸೃಷ್ಟಿ ಮಾಡಿದಂಥ ಲೋಕ. ಅವನು ಕಾಣಬೇಕಾದ್ರೆ ಪರದೆ ಸರಿಸಬೇಕು. ಸರಿಸೋರು ಯಾರು? ಅವನೇ ಹಾಕಿದ ಪರದೆಯನ್ನು ನಮಗೆ ಸರಿಸೋ ಶಕ್ತಿ ಇಲ್ಲ, ಅವನೇ ಸರಿಸಬೇಕು. ಅದಕ್ಕೆ ಹೇಳ್ತಾರೆ, ಮಾಯೆ ಪರದೆಯನ್ನು ನೀನು ಹಾಕಿದ್ದೀಯಾ, ಮಾಯೆ ದಾಟಿ ಹೋಗಬೇಕು. ಮಾಯಾ ಅನ್ನುವಂಥ ಪದಾನೇ ಅದ್ಭುತವಾಗಿದ್ದು. ಯಾಮ ಸಾ ಮಾಯಾ, ಯಾವುದಿಲ್ವೋ ಅದು ಮಾಯೆ. ಇಲ್ಲದ್ದು ಇದ್ದ ಹಾಗೆ ಕಾಣಿಸುವಂಥದ್ದು ಮಾಯೆ. ಇಲ್ಲ, ಅದು ಇದ್ದಂಗೆ ಕಾಣಿಸುತ್ತೆ. ಸಾಮಾನ್ಯವಾಗಿ ನಾವು ಸರ್ಪ, ರಜ್ಜು ಅಂತ ಉದಾಹರಣೆ ಕೊಡ್ತಾರೆ ಅಧ್ಯಾತ್ಮದಲ್ಲಿ. ಹಾವಿದೆ, ಸಾಯಂಕಾಲ ನಡ್ಕೊಂಡು ಹೋಗ್ತಿದ್ದಾನೆ ಅವನೋ ಒಬ್ಬನು, ಏನೋ ತುಳಿದ, ಸಾಯಂಕಾಲ ಕತ್ಲೆ, ತುಳಿದ ತಕ್ಷಣ ಗಾಬರಿ ಆಯಿತು. ಅಯ್ಯೋ ಅಯ್ಯೋ ಹಾವು ಹಾವು ಅಂತ ಕೂಕ್ಕೊಂಡ, ಓಡಿ ಹೋದ, ಬೆವರ್ತಾ ಇದ್ದಾನೆ, ಗಾಬರಿ ಆಯಿತು, ಕಚ್ಚಿ ಬಿಡ್ತೇನೋ ಅಂತ ಕಾಲು ನೋಡ್ಕೋತಾನೆ. ಯಾರೊಬ್ಬರು ಬ್ಯಾಟ್ರಿ ತಂದರು, ತೋರಿಸಿದ್ರು, ಹಗ್ಗ ಬಿದ್ದಿದೆ ಅಲ್ಲಿ ಅಂತ. ಅದ್ರ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ನೋಡಿ. ಸಂಜೆಯೊಳಗೆ ಹೋಗ್ತಿರ್ಬೇಕಾದ್ರಂಥ ಮನುಷ್ಯ ತುಳಿದು ಗಾಬರಿ ಆದದ್ದು ಸುಳ್ಳಲ್ಲ, ಗಮನಕ್ಕೆ ಆಗಿದೆ. ಅದು ಹಾವಲ್ಲ, ಅದು ಹಗ್ಗನೇ. ಮೊದಲು ಹಗ್ಗನೇ ಇತ್ತು, ಈಗೂ ಹಗ್ಗನೇ ಇದೆ. ಆದರೆ ಅವನು ತುಳಿದಾಗ ಅನ್ಕೊಂಡಿದ್ದೇನು ಅಂತ, ಅದು ಹಾವೇ ಅನ್ಕೊಂಡಿದ್ದ. ಅವನು ಅನ್ಕೊಳ್ಳೋದಷ್ಟೇ ಅಲ್ಲ, ಬೆವರಿದ್ದು. ಅವನು ಬೆವರಿದ್ದು ಸುಳ್ಳಲ್ಲ, ಗಾಬರಿ ಆದದ್ದು ಸುಳ್ಳಲ್ಲ, ಒದ್ದಾಡಿದ್ದು ಸುಳ್ಳಲ್ಲ. ಆದರೆ ಅದು ಹಾವು ಅಲ್ಲದೆ ಇರೋದು ಸುಳ್ಳಲ್ಲ. ಇದು ಮಾಯೆ. ಅದು ಹಾವು ಮಾಯೆ ಇರ್ಬೋದು, ಸುಳ್ಳಲ್ಲ ಅಂತ ಗೊತ್ತದು. ಸುಳ್ಳು, ಹಾವು ಇರಲಿಲ್ಲ, ಅದು ಹಗ್ಗ ಇತ್ತು ಅಂತ ಗೊತ್ತು. ಆದರೆ ಅವನು ಬೆವಂತದ್ದು ಸುಳ್ಳ, ಒದ್ದಾಡಿದ್ದು ಸುಳ್ಳ. ನಮ್ಮ ಜೀವನ ಇರೋದು ಹಾಗೆ. ನಾವು ಗಾಬರಿ ಪಡ್ತೇವೆ, ಸಂಕಟ ಪಡ್ತೇವೆ, ಸಂತೋಷ ಪಡ್ತೇವೆ, ದುಃಖ ಪಡ್ತೇವೆ. ಇದೆಲ್ಲವೂ ಮಾಯೆ ಅಂತ ನಮಗೆ ಗೊತ್ತಾಗದೇನೆ ಒದ್ದಾಡ್ತೇವೆ. ಇದು ಮಾಯೆ ಅಂತ ಗೊತ್ತಾಗಬೇಕಾದ್ರೆ ಪರದೆನ ಅವನೇ ಸರಿಸ್ಬೇಕು. ಅದಕ್ಕೆ ಹೇಳ್ತಾರೆ, ನೀನು ಮಾಯೆಯಲ್ಲಿದ್ದೀಯೋ ಮಹಾರಾಯ, ಅಥವಾ ಮಾಯೆಯನ್ನು ನೀನು ಸೃಷ್ಟಿ ಮಾಡಿದ್ದೀಯೋ, ನಿನ್ನೊಳಗೆ ಮಾಯೆ ಇದೆಯೋ ಗೊತ್ತಿಲ್ಲ. ಉತ್ತರ ಸ್ಪಷ್ಟ ಆಗಿದೆ. ಮಾಡಿದ್ದು ನೀನೇ ಮಹಾರಾಯ ಕೆಲಸ. ಮಾಯೆಯನ್ನು ಮಾಡಿದವನು ನೀನೇ, ನಿನ್ನ ಕೈಯಲ್ಲಿ ಇಟ್ಕೊಂಡಿದ್ದೀಯ. ಅದಕ್ಕೆ ಭಾಳ ಚಂದ ನಮ್ಮ ಬನ್ನಂಜೆ ಗೋವಿಂದಾಚಾರ್ಯ ಭಾಳ ಚಂದ ಹೇಳ್ತಾರೆ ಅದನ್ನು. ಹೇಗೆ ಅಂದರೆ, ಆ ಪ್ರಶ್ನೋತ್ತರ ಕ್ವಶನ್ ತೆಗೆದು ಬಿಡ್ಬೇಕು ಅದನ್ನು ಅಷ್ಟೇ. ನೀ ಮಾಯೆಯೊಳಗೋ, ನೀ ಮಾಯೆಯೊಳಗಿರೋಕ್ಕೆ ಸಾಧ್ಯ ಇದೆಯೇನಪ್ಪ ಯಾವತ್ತಾದರೂ? ನಿನ್ನೊಳು ಮಾಯೆ, ನೀನೊಳಗೆ ಮಾಯೆ ಮಾಡ್ಕೊಂಡಂಥದ್ದು ಅಂತ ಹೇಳಬೇಕು. ಮುಂದೇನಾಗ್ತದೆ? ನೀ ದೇಹದೊಳಗೋ ನಿನ್ನೊಳು ದೇಹವೋ ಹರಿಯೇ. ನೀ ದೇಹದೊಳಗೋ ನಿನ್ನೊಳು ದೇಹವೋ. ಹೇಗೆ ಹೇಳೋದು ಇದನ್ನು? ಯಾರೊಳಗೆ ಯಾರಿದ್ದಾರೆ? ನಾವು ಹೇಳ್ತೀವಿ ನನ್ನ ದೇಹ ಅಂತ ಹೇಳ್ತೀವಿ, ಜೀವಾತ್ಮ. ಒಂದು ಜೀವ ಭೂಮಿಗೆ ಬಂದಾಗ ನಾವು ಹೇಳೋದು ಭಗವಂತನ ಅಂಶ ಇದೆ. ಮಾಯಾವಾದದಲ್ಲಾಗಲಿ ತತ್ವವಾದಲ್ಲಾಗಲಿ ಇರೋದಂಥ ಒಂದೇ. ನಮ್ಮ ಹೃದಯದಲ್ಲಿ ಬಿಂಬರೂಪಿ ಪರಮಾತ್ಮ ಇದ್ದಾನೆ ಅಂತ ತತ್ವವಾದ ಒಪ್ಕೊಂಡ್ರೆ, ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನ ಒಂದು ಲಕ್ಷಣ, ನಾನು ಅಂಶ ಅಂತ ಹೇಳ್ಕೊಳ್ಳೋಂಥದ್ದು ನಾನು.
ನನ್ನ ದೇಹದೊಳಗೆ ಭಗವಂತ ಇದ್ದಾನಲ್ಲ ಹಾಗಾದರೆ, ಅಂದರೆ ದೇಹದೊಳಗೆ ಭಗವಂತ ಇದ್ದಂಗಾಯ್ತು. ದೇಹದೊಳಗೆ ನೀನು ಅಂತ ಒಪ್ಕೊಂಡಂಗೆ ತನಕ ಥರ ಹೌದು ಒಪ್ಕೊಳ್ಳೋಣ, ದೇಹದೊಳಗೆ ನೀನು ಇದ್ದೀಯಪ್ಪ. ಆದರೆ ದೇಹ ಮಾಡಿದ್ಯಾರು? ನೀನೇ ಮಾಡಿದ್ದಲ್ವ. ಅಂದರೆ ದೇಹದ ಹೊಳಗೂ ನೀನಿದೆಯಲ್ಲ, ನಾನೊಬ್ಬರೊಳಗೆ ಇಲ್ಲ, ಎಲ್ಲರೊಳಗೂ ಇದೆಯಾ. ಅಂದರೆ ನನ್ನ ದೇಹದ ಹೊರಗೂ ಇದೆಯಾ, ಒಳಗೂ ಇದೆಯಾ. ಅಂತರ್ಬಹಿಷ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ. ಹೊರಗೂ ಒಳಗೆ ಎರಡೂ ಕಡೆ ಇದ್ದಾನೆ ಭಗವಂತ. ಅಂದರೆ ದೇಹದೊಳಗೂ ಇದ್ದಾನೆ, ಹೊರಗೂ ಇದ್ದಾನೆ ಅಂತ. ಇದನ್ನು ನಮ್ಮ DVG ಬಹಳ ಚೆನ್ನಾಗಿ ಹೇಳ್ತಾರೆ. ಹಾಲಿನೊಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಲು ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ. ಮೂಲ ದೆಸೆಯೊಳಗೊಂದು ಮಾಪನದ ಬಗೆಗೆರಡು ಗಾಳಿ ಉಸಿರುಗಳಂತೆ ಮಂಕುತಿಮ್ಮ. ಹಾಲಿನೊಳು ಬೆಣ್ಣೆ, ಆ ಪದ ಗಮನಿಸ್ಬೇಕು, ಎಷ್ಟು ಚೆನ್ನಾಗಿದೆ. ಹಾಲಿನೊಳಗೆ ಬೆಣ್ಣೆ ಬರ್ತದೆ, ಕಡಿದ್ರೆ ಹಾಲಿನ ನವನೀತ ಬರ್ತದೆ. ಬಂದ ತಕ್ಷಣ ಬೆಣ್ಣೆ ತೇಲೋಕೆ ಶುರು ಆಗುತ್ತೆ. ಹಾಲಿನಿಂದಂದೇ ಬಂದಂಥ ಬೆಣ್ಣೆ ತಕ್ಷಣ ಬೇರೆ ಕಾಣಿಸೋಕೆ ಶುರು ಆಗುತ್ತೆ. ಹಾಲನ್ನು ಲೀಟ್ರಲ್ಲಿ ಅಳಿತೇವೆ, ಬೆಣ್ಣೆಯನ್ನು ಕಿಲೋದಲ್ಲಿ ಅಳಿತೇವೆ. ಮೂಲ ದೆಸೆಯೊಳಗೊಂದು ಮಾಪನದ ಬಗೆಗೆರಡು. ಮೂಲ ವಸ್ತು ಒಂದೇನೇ, ಅದು ಹಾಲೇ. ಆಕಾರ ಬೇರೆ ಆದಾಗ ಒಂದಕ್ಕೆ ಬೆಣ್ಣೆ ಅಂತೇನೆ, ಒಂದಕ್ಕೆ ಹಾಲು ಅಂತೇನೆ. ಅಳೆಯೋ ರೀತಿ ಬೇರೆ ಆಯಿತು. ಅದು ಹೇಳ್ತಾರೆ ಹೇಗಿದೆ ಅಂದರೆ, ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ. ಅಮೇಯ ಅಂದರೆ ಇಮ್ಮೆಜರೇಬಲ್, ಅಳೆಯೋಕೆ ಆಗದೇ ಇದ್ದಂಥದ್ದು, ಅಖಂಡವಾದಂಥ, ಅಳಿಲಾಕೆ ಆಗದಂಥ ದೊಡ್ಡದೊಂದು ಪರಸತ್ವ ಅಂತಿದೆಯಲ್ಲ, ಆ ಪರಸತ್ವದೊಳಗೆ ಬ್ರಹ್ಮಾಂಡ ಅನ್ನೋದಂತ ಒಂದು ತತ್ವ ತೇಲ್ತಾ ಇದೆ ಅಂತ. ಈಗ ಹೇಳಬೇಕಾದ್ದು ದೇಹದೊಳಗಿದ್ದಾನೋ ಹೊರಗಿದ್ದಾನೋ ಅಂತ. ಅಮೇಯ ಸತ್ವ ಪರಸತ್ವ, ಅದು ಭಗವಂತನ ತತ್ವ ದೊಡ್ಡದು, ಅಳಿಲಿಕ್ಕಾಗಲಾರದಷ್ಟು ದೊಡ್ಡದು. ಅದರೊಳಗೆ ನಾವು ಅಳಿಯಬಹುದಾದಂಥ ಸಣ್ಣ 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 ದ್ವೀಪಗಳಾಗಿ ನಾವು ಬದುಕಿದ್ದೇವೆ. ನಮ್ಮ ಒಳಗೂ ಭಗವಂತ ಇದ್ದಾನೆ, ಹೊರಗೂ ಇದ್ದಾನೆ, ದೇಹದೊಳಗೂ ಇದ್ದಾನೆ, ದೇಹದ ಹೊರಗೂ ಇದ್ದಾನೆ ಅವನು ಅಂತ ಹೇಳಿ, ನಿನ್ನೊಳು ದೇಹವೋ ದೇಹದೊಳಗೋ ನಿನ್ನೊಳು ದೇಹವೋ ಹರಿಯೇ ಅಂತ ಹೇಳ್ತಾರೆ. ಮುಂದಿಂದ ಇನ್ನೂ ಕಷ್ಟವಾದದ್ದು, ತುಂಬ ಚೆನ್ನಾಗಿರುವಂಥದ್ದು. ಬಯಲೊಳಗೆ ಆಲಯವು ಆಲಯದೊಳಗೆ ಬಯಲು, ಬಯಲೊಳಗೆ ಆಲಯವು ಆಲಯದೊಳಗೆ ಬಯಲು, ಬಯಲು ಆಲಯವೆರಡು ನಯನದೊಳಗೋ, ಬಯಲು ನಗೆ ಆಲಯವು ನಯನದೊಳಗೋ, ಬಯಲೊಳಗೆ ಆಲಯವು ಆಲಯದೊಳಗೆ ಬಯಲು, ಬಯಲು ಆಲಯವೆರಡು ನಯನದೊಳಗೋ, ನಯನ ಬುದ್ಧಿಯ ಒಳಗೋ, ಬುದ್ಧಿ ನಯನದ ಒಳಗೋ, ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ, ನೀ ಮಾಯೆಯೊಳಗು ನಿನ್ನೊಳು ಮಾಯೆಯು, ನೀ ಮಾಯೆಯೊಳಗು ನಿನ್ನೊಳು ಮಾಯೆಯು. ಎಷ್ಟು ಚಂದಾದ ಮಾತು. ಬಯಲೊಳಗೆ ಆಲಯವೋ ಆಲಯದೊಳಗೆ ಬಯಲು, ಬಯಲು ಆಲವವೆರಡು ನಯನದೊಳಗೋ ಅಂತ. ಇದನ್ನು ಮೊದಲು ನೋಡೋಣ. ಬಯಲೊಳಗೆ ಆಲಯವು, ಮೊದಲು ಮೇಲಿನ ಅರ್ಥ ತೊಗೊಂಬಿಡೋಣ, ಸುಲಭವಾದ ಅರ್ಥ ತೊಗೊಂಬಿಡೋಣ. ನಾವು ದೇವಸ್ಥಾನ ಕಟ್ಟಿಸಿದ್ವಿ, ದೊಡ್ಡ ಜಾಗ ಇತ್ತು, ಬಯಲಿತ್ತು, ಆ ಬಯಲೊಳಗೆ ಒಂದು ದೇವಸ್ಥಾನ ಕಟ್ಟಿದ್ವಿ. ಆದ್ದರಿಂದ ಬಯಲಿನೊಳಗೆ ಆಲಯ ಬಂತು ಅಂತಾಯ್ತು. ಮೇಲರ್ಥ ತಗೊಂಡ್ರೆ ಬಯಲಿದೆ, ಬಯಲೊಳಗೆ ಒಂದು ದೇವಸ್ಥಾನ ಕಟ್ಟಿದ್ವಿ. ಬಯಲಿ ದೇವಸ್ಥಾನ ಎಲ್ಲಿ ಕಟ್ಟಿದ್ದೀರಿ? ಊರು ಮುಂದೆ ಬಯಲಿದೆಯಲ್ಲ, ಬಯಲಲ್ಲಿ ದೇವಸ್ಥಾನ ಕಟ್ಟಿದ್ದೀವಿ ಅಂದರೆ ಆಲಯವು ಬಯಲೊಳಗೂ ಆಯಿತು, ಸರಿ. ಆದರೆ ಆಲಯದೊಳಗೂ ಬಯಲಿದೆಯಲ್ಲ, ಆಲಯದಲ್ಲಿ ಮುಖ್ಯವಾದದ್ದು ಯಾವುದು? ಮೂಲ ವಿಗ್ರಹ ನಮಗೆ ಬೇಕಾದದ್ದು. ನೀವು ಗಮನಿಸಬೇಕಾದ್ದು, ದೊಡ್ಡ ಗುಡಿ ಕಟ್ಟಿದರೆ ತಾವು ತಿರುಪತಿ ದೇವಸ್ಥಾನ ತಿಳ್ಕೊಳ್ಳಿ, ಮೀನಾಕ್ಷಿ ದೇವಸ್ಥಾನ ತಗೊಳ್ಳಿ, ದೊಡ್ಡ ಜಾಗ, ಎಷ್ಟು ಎಕರೆ ಇದೆಯೋ ಅಷ್ಟು ದೊಡ್ಡ ಜಾಗ, ಅಲ್ಲಿ ಪ್ರಾಕಾರ, ಅಲ್ಲಿ ಗೋಪುರ, ನಡುವೆ ಪ್ರದಕ್ಷಿಣೆ ಹಾಕೋದಕ್ಕೆ ಜಾಗ, ಅಲ್ಲಿ ಖಾಲಿ ಜಾಗ ಎಷ್ಟು ಉಂಟು ನೋಡ್ಕೊಳ್ಳಿ. ಮುಖ್ಯವಾಗಿ ಬೇಕಾದ್ದು ತಿರುಪತಿ ವಿಗ್ರಹ ಬೇಕಾಗಿದ್ದು ನಮಗೆ, ಮೂಲ ವಿಗ್ರಹ. ಅದಿರೋದು ಇಷ್ಟೇ ಜಾಗದಲ್ಲಿ. ಸುತ್ತಮುತ್ತಲ ಜಾಗ, ಅದು ಸುತ್ತಲ ಪ್ರಾಕಾರ ಇದೆ, ಬುದ್ಧ ಗೋಪುರ ಇದೆ, ಎಷ್ಟು ಜನ ಅಡ್ಡಾಡೋಕೆ, ಸಾವಿರಾರು ಜನ ಅಡ್ಡೋ ಜಾಗ ಇದೆ. ಅದಕ್ಕೆ ಹೇಳ್ತಾರೆ ದೇವಾಲಯದಲ್ಲಿ ಬೇಕಾದ ಜಾಗ ಇದೆ ಬಿಡಿ, ಪರವಾಗಿಲ್ಲ ಅಡ್ಡಾಡೋದಕ್ಕೆ ಅಂತ. ಜಾಗ ಇಲ್ಲದೆ ದೇವರ ಹತ್ರ ಹೋಗೋಕ್ಕಾಗಲ್ಲ. ಕೆಲವು ಹೇಳ್ತಾರೆ ಬಯಲೊಳಗೆ ಆಲಯ, ಬಯಲೊಳಗೆ ನಮಗೆ ಆ ದೇವಸ್ಥಾನ ಇದೆ, ದೇವಸ್ಥಾನದೊಳಗೂ ಬಯಲಿದೆ ಅಂತ ಮೇಲ್ನೋಟಕ್ಕೆ ಅರ್ಥ ಆಗುವಂಥದ್ದು. ಇದು ಮುಖ್ಯ ಅಲ್ಲ ನಮಗೆ ಹೇಳಿದ್ದು. ಬಯಲೊಳಗೆ ಆಯಲು, ಬಯಲು ಅಂದರೆ ಒಂದು ದೊಡ್ಡ ಪದ ಇದೆ. ಬಯಲು ಅಂತಂದರೆ ಶೂನ್ಯ ಅಂತೂ ಅರ್ಥ ಆಗ್ತದೆ, ಭಗವಂತ ಅಂತೂ ಅರ್ಥ ಆಗ್ತದೆ. ಭಗವಂತನನ್ನು ಬಯಲು ಅಂತ ಕರೀತಾರೆ. ಅಲ್ಲಮ್ಮ ಪ್ರಭು ನೋಡ್ಬೇಕು ಹೇಗೆ ಬರೀತಾನೆ ಅವನು. ಅರಿದೆನೆಂಬುದು ತಾ ಬಯಲು, ಅರಿದೆನೆಂಬುದು ತಾ ಬಯಲು, ಅರಿಯನೆಂಬುದು ತಾ ಬಯಲು, ಮರೆದೆನೆಂಬುದು ತಾ ಬಯಲು, ಅರುಹಿನ ಕುರುಹಿನ ಮರಹಿನೊಳಗೆ ಗುಹೇಶ್ವರನೆಂಬುದು ತಾ ಬಯಲು. ಏನಾದರೂ ತಿಳ್ಕೊಂಡಿದ್ದೇನೆ ತಿಳ್ಕೊಂಡಿಲ್ಲ ಅನ್ನೋದಿದೆಯಲ್ಲ, ಬಯಲು ಭಗವಂತನೇ ಬಯಲು. ಅದಕ್ಕೆ ಒಂದೊಂದು ಹೇಳ್ತಾರೆ ಅವರು, ಬಯಲು ಬಯಲನೆ ಬಿತ್ತಿ
ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ. ಅಲ್ಲಮ್ಮ ಪ್ರಭು ಮಾತು ಅಲ್ಲಮ್ಮ ಪ್ರಭುಗೆ ಸರಿಯದು, ಅದು ಹೇಳೋದೇ ಕಷ್ಟ. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲ ಜೀವನ ಬಯಲ ಭಾವನೆ ಬಯಲು ಬಯಲಾದೆ ಗುಹೇಶ್ವರ. ಬಯಲು ಅನ್ನೋದಕ್ಕೆ ಎಷ್ಟು ಅರ್ಥ ಇದೆ ಅಂತ. ಬಯಲು ಅಂದರೆ ಏನೂ ಇಲ್ಲ, ಖಾಲಿಯಾಗಿದ್ದೇನೆ ಅಂತ ಒಂದು ಅರ್ಥ ಆದರೆ ಭಗವಂತ ಅಂತ ಹೇಳೋಕೆ ಆಗದೇ ಇರೋಷ್ಟು ದೊಡ್ಡದಾದ ಇನ್ಫಿನಿಟ್ ಅಂತ ಹೇಳೋದಾದರೆ ಅದು ಬಯಲು. ಆ ಬಯಲೊಳಗೆ ಆಲಯವು, ಇದನ್ನು ಗಮನಿಸಬೇಕಾದದ್ದು. ಈ ಬ್ರಹ್ಮಾಂಡ ಅನ್ನುವಂಥ ಆಲಯ ಇದೆಯಲ್ಲ, ದೇವಸ್ಥಾನ, ಈ ಬ್ರಹ್ಮಾಂಡ ಅನ್ನುವಂಥ ದೇವಸ್ಥಾನ ಆಗಲೇ ಹೇಳಿದೆ, ಅಮೇಯ ಸತ್ವದಲ್ಲಿ ಮೇಯ ಜಗ. ಅಳಿಲಿಕ್ಕೆ ಆಗದೇ ಇರುವಂಥ ದೊಡ್ಡ ಪರಸತ್ವದಲ್ಲಿ ಅಳಿಯೋದಕ್ಕೆ ಬರುವಂಥದ್ದು. ಇದು ನಮಗೆ ಗೊತ್ತು, ರೇಡಿಯಸ್ ಎಷ್ಟಿದೆ ಪೃಥ್ವಿದು ಅಂತ ಗೊತ್ತು ನಮಗೆ, ಎಷ್ಟು ಉದ್ದ ಎಷ್ಟು ಅಗಲ ಎಷ್ಟು ಭಾರ ಇದೆ ಅಂತ. ಇದು ಅಳಿಯಬಹುದಾದಂಥ ಭೂಮಿಯನ್ನು ಇಡೀ ಅಳಿಲಿಕ್ಕೆ ಆಗದಂಥ ಪರಸತ್ವದಲ್ಲಿ ತೇಲ್ತಾ ಇದೆ ಅಂತ ಅದು ಹೇಳ್ತಾರೆ. ಆಲಯದೊಳಗೆ ಬಯಲೊಳಗೆ ಆಲಯ. ಮುಂದೆ ಈ ಇದರೊಳಗೆ ಏನಾಗಿದೆ, ಈ ಬ್ರಹ್ಮಾಂಡ ಎಲ್ಲಿದೆ ಅಂತ. ಬಯಲೊಳಗೆ ಬ್ರಹ್ಮಾಂಡ ಇದೆ ಅಂತಾಯ್ತು. ಬ್ರಹ್ಮಾಂಡ ಎಲ್ಲಿದೆ? ನಾವು ಕೃಷ್ಣನ ಆಟದಲ್ಲಿ ನೋಡಿದ್ದೀವಿ. ಸಣ್ಣ ಮಗು ಕೃಷ್ಣ ಆಡ್ತಿರ್ಬೇಕಾದ್ರೆ ಮಣ್ಣು ತಿಂದ ಅಂತ ತಾಯಿ ಬಾಯಿ ತೆಗಿ ಅಂದರೆ ಬಾಯೊಳಗೆ ಬ್ರಹ್ಮಾಂಡ. ನಾವೇನು ಹೇಳ್ತೀವಿ ಅಂದರೆ ಇಡೀ ಬ್ರಹ್ಮಾಂಡ ತುಂಬ ದೊಡ್ಡದು, ಆ ಪರಸತ್ವದಲ್ಲಿ ತೇಲ್ತಿರುವಂತಹದ್ದು ಒಂದು ಪ್ರಪಂಚ ಅಂತ ಅಂದ್ಕೊಂಡ್ರೆ ಆ ಪ್ರಪಂಚವನ್ನು ಬಾಯಲ್ಲಿದೆ, ಅದನ್ನು ತೋರಿಸಿದ್ದಾನೆ. ಅದಕ್ಕೆ ಹೇಳ್ತಾರೆ ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ ಬಯಲು ಆಲಯವೆರಡು ನಯನದೊಳಗೋ. ನನಗೆ ದೇವಸ್ಥಾನ ಕಾಣಿಸ್ಬೇಕಾದ್ರೂ ಕಣ್ಣೇ ಬೇಕು, ಬಯಲು ಕಾಣಿಸ್ಬೇಕಾದ್ರೂ ಕಣ್ಣೇ ಬೇಕು. ಆ ಬಯಲು ಆಲಯ ನನಗೆ ಕಾಣಿಸೋದು ಕಣ್ಣಿನ ಮೂಲಕನೇ ಕಾಣಿಸುವಂಥದ್ದು. ಆದ್ದರಿಂದ ಎರಡೂ ಇರೋದು ನನ್ನ ಕಣ್ಣೊಳಗಿದೆ. ದಿ ಬ್ಯೂಟಿ ಈಸ್ ಇನ್ ದಿ ಐ ಆಫ್ ದಿ ಬಿಹೋಲ್ಡರ್ ಅಂತ. ಸೌಂದರ್ಯ ಎಲ್ಲಿದೆ? ಎಷ್ಟು ಸಲ ನೋಡಿದ್ದೀವಿ, ಅಯ್ಯೋ ಅದೇನು ಮದುವೆ ಆದ್ನ ಹುಡುಗಿನ ಅಂತ ಅನ್ನಲ್ವಾ. ಹುಡುಗ ಎಷ್ಟು ಚೆನ್ನಾಗಿದ್ದಾನೆ, ಆಕೆ ಏನು ಚೆನ್ನಾಗಿ ಕಾಣಿಸಿದ್ಲು, ಅವನಿಗೆ ಚೆನ್ನಾಗಿ ಕಾಣಿಸಿದ್ಲಪ್ಪ, ಅವನಿಗೆ ಚೆನ್ನಾಗಿ ಕಾಣಿಸಿದ್ಲು, ಅವನ ಕಣ್ಣಲ್ಲಿ ಸುಂದರತೆ ಇದೆ. ಅದು ಹೀಗೆ ನೋಡಿಲ್ವಾ ನಾವು ಎಷ್ಟೋ ಸಲ ನೋಡಿದ್ದೀವಿ. ಆಗನ್ಸುತ್ತೆ ಸುಂದರತೆ ಅನ್ನೋದು ವಸ್ತುವಿನಲ್ಲಿ ಇದೆಯೋ ಹೆಚ್ಚು, ಇಟ್ ಈಸ್ ಇನ್ ದ ಐ ಆಫ್ ದಿ ಬಿಹೋಲ್ಡರ್, ನೋಡೋರ ಕಣ್ಣಲ್ಲಿದೆ ಅಂತ. ಈಗ ನನಗೆ ಆಲಯ ಆಗಲಿ ಬಯಲಾಗಲಿ ಎರಡೂ ನನ್ನ ಕಣ್ಣೊಳಗಿದೆಯಾ ಭಗವಂತ? ಯಾಕಂದರೆ ಕಣ್ಣನ್ನು ಕೊಟ್ಟವ್ ನೀನೇ ಅಲ್ವಾ. ಆ ಆಲಯ ಗಮನ ಮಾಡ್ಕೊಳ್ಳಿ, ನನಗೆ ಕಾಣಿಸೋದೇ ಇಲ್ಲ ಅಂದರೆ, ಕಣ್ಣೇ ಕಾಣಿಸದೆ ಹೋದರೆ ಬಯಲೇನು ಆಲಯ ಏನು ನನಗೆ ಯಾವುದೂ ಕಾಣಿಸೋದಿಲ್ಲಲ್ಲ. ನನಗೆ ಬಯಲು ಆಲಯ ಅರ್ಥ ಆಗಬೇಕಾದ್ರೆ ಮೊದಲು ಕಣ್ಣು ಬೇಕು. ಆದ್ದರಿಂದ ಬಯಲು ಆಲಯದೊಳಗೋ ಆಲಯೋ ಬಯಲೊಳಗೋ ಬಯಲು ಆಲಯಗಳು ನಯನದೊಳಗೋ ಅಂತ ಕೇಳಿದರು. ಮುಂದಿನ ಸಾಲು ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ. ಹೇಗೆ ಒಂದು ಗಮನಿಸಬೇಕು. ಪಂಚ ತನ್ಮಾತ್ರೆಗಳು ಅಂತ ಹೇಳ್ತೀವಿ ನಾವು. ರೂಪ ರಸ ಗಂಧ ಶಬ್ದ ಸ್ಪರ್ಶ, ಈ 5 ತನ್ಮಾತ್ರೆಗಳು ನಮಗಿರುವಂಥದ್ದು. ಅವನ್ನ ತೊಗೊಂಡು ಹೋಗ್ತಾರೆ ಪದ್ಯದೊಳಗೆ ಸ್ವಲ್ಪ. ಅದಕ್ಕೆ ಕನಕದಾಸರನ್ನ ಸುಲಭವಾಗಿ ತೊಗೊಳಕ್ಕಾಗಲ್ಲ, ಆಳವಾದ ಸುಲಭವಾಗಿ ಹೇಳ್ಕೊಡ್ತಾರೆ. ಮೇಲಿಂದ ರೂಪದ ಬಗ್ಗೆ ಹೇಳ್ತಾರೆ, ಬರೀ ರೂಪದ ಬಗ್ಗೆ ಹೇಳ್ತಾ ಇದ್ದಾರೆ. ಆಲಯ ಬಯಲು ಕಣ್ಣಿಗೆ ಕಾಣಿಸುವಂಥದ್ದು, ಇದು ರೂಪದ ಬಗ್ಗೆ ಹೇಳ್ತಾರೆ, ಕಣ್ಣಿಗೆ ಕಾಣಿಸುವಂಥದ್ರ ಬಗ್ಗೆ. ಮುಂದೆ ಹೇಳ್ತಾರೆ ನಯನ ಬುದ್ಧಿಯ ಒಳಗೋ. ನೀನು ಕಣ್ಣು ಬುದ್ಧಿ ಒಳಗಿದೆಯೋ ಅಥವಾ ಬುದ್ಧಿ ಕಣ್ಣೊಳಗಿದೆಯೋ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ ಇದು ಹೇಗಿದೆ ಅಂತ. ಒಂದೊಂದು ಸಲ ನೀವು ಏನೋ ಚಿಂತೆ ಮಾಡ್ತಿರ್ತೀರಿ, ಅವ್ರು ಬರಲಿಲ್ಲಲ್ರಿ, ಎಲ್ಲಿದ್ದಾರೆ ಅವರು ಸ್ನೇಹಿತರು ಅಂತ ಕೇಳ್ತೀರಿ. ಇಲ್ಲೇ ಕೂತಿದ್ದೀನಲ್ಲ ಮುಂದೆ ಅಂತಾರವ್ರು. ಆಗಿಲ್ವ ಎಷ್ಟೋ ಸಲ ನಮಗೆ ಮುಂದೆ ಇರ್ತಾರೆ ಅವ್ರು, ಕಾಣಿಸೋಲ್ಲ. ಇಷ್ಟು ಎತ್ತರ ಇದ್ದೀನಿ ಕಾಣಿಸ್ಲಿಲ್ವಾ ನಿನಗೆ? ಏನಪ್ಪ ಯೋಚನೆ ಮಾಡ್ತಾ ಇದ್ದೆ, ಕಾಣಿಸ್ಲಿಲ್ಲ ನೋಡು. ಮನೇಲಿ ಎಷ್ಟೋ ಸಲ ನಿಮ್ಗಾಗಿದೆ, ಕನ್ನಡಕ ಪಕ್ಕದಲ್ಲೇ ಇದೆ, ಮನೆ ತುಂಬ ಹುಡುಕಾಡಿದ್ದೀರಿ, ಸಿಕ್ಕಿಲ್ಲ ಕನ್ನಡಕ, ಕಣ್ಣು ಮುಂದೆ ಇದೆ. ಯಾಕಂದ್ರೆ ಕಣ್ಣಿಲ್ಲ ಅಂತಲ್ಲ, ಕಣ್ಣಿದೆ, ಏನೋ ಯೋಚನೆಯಲ್ಲಿ ಸಿಕ್ಕಾಕೊಂಡಿದ್ದೀರಿ. ಬುದ್ಧಿ ಯೋಚನೆಯಲ್ಲಿ ಸಿಕ್ಕಾಕೊಂಡಾಗ ಕಣ್ಣು ಮುಂದೆ ಇದ್ರೂ ಕಾಣಿಸಲ್ಲ. ಅಂದರೆ ಕಣ್ಣು ನೋಡುತ್ತೆ, ಕೆಲವೊಂದು ಸಲ ನೋಡಲ್ಲ. ಕಣ್ಣು ನೋಡಬೇಕಾದ್ರೆ ಬುದ್ಧಿ ಹೇಳಬೇಕಾದ್ರೆ ನೋಡು, ಅದು ನೋಡು ಅಂತ ಹೇಳಬೇಕು. ಎಷ್ಟೋ ಸಲ ನಾನು ನೋಡಿದ್ದೇನೆ, ಬಿಜಾಪುರದಲ್ಲಿ ಹೋಗ್ತಿರ್ಬೇಕಾದ್ರೆ ಗೋಲ್ ಗುಮ್ಮಟ ಬರುತ್ತೆ, ಗೋಲ್ ಗುಂಬಜ ಬರುತ್ತೆ. ಕೆಲವು ನೋಡೋದೇ ಇಲ್ರಿ, ತಮ್ಮ ಹರಟೆ ಹೊಡ್ಕೊಂಡು ಕೂತಿರ್ತಾರೆ. ನೋಡ್ರು ಅದನ್ನು ಗೋಲ್ ಗುಂಬಜ ಅಂದ್ರೆ, ಹೌದಲ್ರಿ ಇದೇ ಗೋಲ್ ಗುಂಬಜನಾ? ಅರೆ ಬಂದಿರೋದು ಅದು ನೋಡೋದಕ್ಕೆ. ಯಾಕೆ ಹೇಳ್ತೀನಿ ಅಂದರೆ ಬುದ್ಧಿ ಪ್ರಚೋದನೆ ಮಾಡಬೇಕು, ನೋಡು 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 ಅಂತ. ಕೆಲವೊಂದು ಸಲ ಬುದ್ಧಿ ಏನು ನೋಡಬಾರ್ದು ಅದನ್ನು ಪ್ರಚೋದನೆ ಮಾಡ್ತಾ ಇರುತ್ತೆ, ನೋಡು ನೋಡು ಅಂತ. ಅಂದರೆ ಕಣ್ಣಿನ ನೋಡು ಅಂತ ಹೇಳೋರು ಯಾರು? ಬುದ್ಧಿ ತಾನೆ. ಅದಕ್ಕೆ ಹೇಳ್ತಾರೆ ನಿನ್ನ ಕಣ್ಣು ಬುದ್ಧಿಯ ಕೈಯಲ್ಲಿದೆಯೋ, ಇನ್ನೊಂದು ವಿಚಾರ ಮಾಡಿ. ಕರೆಕ್ಟಪ್ಪ, ಒಪ್ಕೊಳ್ಳೋಣ, ಕಣ್ಣು ಬುದ್ಧಿ ಹೇಳಿದ್ದನ್ನು ಕೇಳುತ್ತೆ ಅಂತ ಒಪ್ಕೊಳ್ಳೋಣ. ಆದರೆ ಬುದ್ಧಿ ಗೊತ್ತಾಗೋದು ಯಾವಾಗ? ಕಣ್ಣು ನೋಡಿದ್ರೆ ತಾನೆ. ಬುದ್ಧಿಗೆ ವಸ್ತು ಕೊಡೋದೇ ಅದು ಕಣ್ಣು. ಈಗ ಒಂದು ಕಲ್ಪನೆ ಮಾಡ್ಕೊಳ್ಳಿ, ನಾನು ಹೇಳ್ತೀನಿ. ಅಲ್ಡಾಲ್ ಹೇಗಿದೆ? ಅಲ್ಡಾಲ್ ಅಂತ ಪ್ರಾಣಿ ಹೇಗಿದೆ? ಯಾರಿಗೂ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅಲ್ಡಾಲ್ ಪ್ರಾಣಿ ಇಲ್ಲ, ನಾನೇ ಸುಮ್ಮನೆ ಕ್ರಿಯೇಟ್ ಮಾಡಿದ ತಕ್ಷಣ. ಈಗ ನಿಮಗೆ ಬೆಕ್ಕು ಅಂದ ತಕ್ಷಣ ಕಣ್ಣು ಮುಂದೆ ಬೆಕ್ಕು ಬರುತ್ತೆ ಚಿತ್ರ. ಯಾಕೆ? ಬೆಕ್ಕು ನೋಡಿದ್ದೀರಿ. ಬುದ್ಧಿಗೆ ಆ ಕಲ್ಪನೆ ಬರೋದು ಯಾವಾಗ? ಕಣ್ಣು ನೋಡಿದ್ರೆ ಮಾತ್ರ. ಕಣ್ಣು ನೋಡಿದ್ರೆ ಚಿತ್ರ ಕಾಣಿಸ್ತದೆ. ಈಗ ಯಾರೋ ಒಬ್ರು ಗೊತ್ತಿರೋ ಹೇಳಿದ್ರೆ ಶಶಿಧರ್ ಕೋಟೆ ಹೇಗಿದ್ದಾರೆ, ತಕ್ಷಣ ಕೋಟೆಯವ್ರ ಚಿತ್ರ ಕಣ್ಣು ಮುಂದೆ ಬರುತ್ತೆ ಅಲ್ವಾ? ಅವ್ರು ನೋಡದೆ ಹೋಗಿದ್ರೆ ಅವ್ರು ಹೇಗಿದ್ದಾರೆ? ಏನಪ್ಪ ನನಗೆ ಗೊತ್ತಿಲ್ಲ ಅವ್ರು ಹೇಗಿದ್ದಾರೆ.
ಬುದ್ಧಿ ಗ್ರಹಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಬುದ್ಧಿಗೆ ಯಾರು ಮುಖ್ಯ? ಬುದ್ಧಿ ನಯನದ ಒಳಗೋ, ನಯನ ಬುದ್ಧಿಯ ಒಳಗೋ? ಅದಕ್ಕೆ ಹೇಳ್ತಾರೆ, ನಯನ ಬುದ್ಧಿಗಳೆರಡು ನಿನ್ನೊಳಗು ಹರಿಯೇ. ಕಣ್ಣು ಕೊಟ್ಟವ ನೀನ ಮಾರಾಯ, ಆಲಯ ಕೊಟ್ಟಿದ್ಯಾ, ಬಯಲು ಕೊಟ್ಟಿದ್ಯಾ, ಅವ್ನು ನೋಡುವಂಥ ಕಣ್ಣು ಕೊಟ್ಟಿದ್ಯಾ, ಬರೀ ಚರ್ಮಚಕ್ಷು ಅಲ್ಲ, ಒಳಗೊಂದು ಜ್ಞಾನಚಕ್ಷುನೂ ಕೊಟ್ಟಿದ್ಯಪ್ಪ. ಅದು ಎರಡೂ ನೋಡ್ಕೊಳ್ಳೋದಲ್ದೇನೆ ಏನು ನೋಡಬೇಕು ಅನ್ನುವಂಥ ಬುದ್ಧಿಗೆ ಶಕ್ತಿ ಕೊಟ್ಟಿದ್ಯಾ. ನಯನ ಶಕ್ತಿ ಮಾತ್ರ ಅಲ್ಲ, ಬುದ್ಧಿ ಶಕ್ತಿಯನ್ನು ಕೊಟ್ಟಿದ್ಯಾ. ಇವೆರಡೂ ಕೂಡ ನಿನ್ನ ಕೈಯೊಳಗಿದೆಯೋ ಮಾರಾಯ. ನನ್ನ ಬುದ್ಧಿ ನನ್ನ ಕೈಯಲ್ಲಿಲ್ಲ, ಕಣ್ಣು ನನ್ನ ಕೈಯಲ್ಲಿಲ್ಲ, ಏನು ನೋಡಬೇಕು ಅನ್ನೋಂಥ ಜ್ಞಾನ ನನ್ನ ಕೈಯಲ್ಲಿಲ್ಲ, ಅವೆರಡೂ ನಿನ್ನೊಳಗೆ ಧೈರ್ಯ ಅಂತ ಹೇಳಿ ಬರೀ ರೂಪವನ್ನು ಮಾತ್ರ ತಗೊಂಡು ಕೊನೆಗೆ ಹೇಳ್ತಾರೆ, ಆ ರೂಪ ಗ್ರಹಿಸಬೇಕಾದ್ರೆ ನಿನ್ನ ಆಶೀರ್ವಾದ ಬೇಕು ಮಹಾರಾಯ ಅಂತ ಮೊದಲನೇ ಸ್ತೋತ್ರದಲ್ಲಿ ಹೇಳೋದು. ರೂಪ ದಾಟಿದ ಮೇಲೆ ಬರುವಂಥದ್ದು ಎರಡನೇದು ರಸ. ಸವಿಯು ಸಕ್ಕರೆಯೊಳಗು, ಸಕ್ಕರೆಯು ಸವಿಯೊಳಗು, ಸವಿಯು ಸಕ್ಕರೆಯೊಳಗು, ಸಕ್ಕರೆಯು ಸವಿಯೊಳಗು. ಪವಮಗರಿ ಸನಿ ಸಮಗರಿ ಸ, ಪವಮಗರಿ ಸನಿ ಸಮಗರಿ ಸ. ಸವಿಯು ಸಕ್ಕರೆಯೊಳಗು, ಸಕ್ಕರೆಯು ಸವಿಯೊಳಗು, ಸವಿಯು ಸಕ್ಕರೆ ಎರಡು ಜಿಹ್ವೆಯೊಳಗೋ, ಜಿಹ್ವೆ ಮನಸ್ಸಿನ ಒಳಗೋ, ಮನಸ್ಸು ಜಿಹ್ವೆಯ ಒಳಗೋ, ಜಿಹ್ವೆ ಮನಸ್ಸುಗಳೆರಡು ನಿನ್ನೊಳಗೋ ಹರಿಯೇ. ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ, ನೀ ಮಾಯೆಯೊಳಗು ನಿನ್ನೊಳು ಮಾಯೆಯು. ಸವಿಯು ಸಕ್ಕರೆಯೊಳಗೋ, ಸಕ್ಕರೆಯು ಸವಿಯೊಳಗೋ. ನಾವು ಎಷ್ಟೋ ಸಲ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಇದು ಬಿಡಿ ಗೊತ್ತಿದೆ ಅಂತ ಅನಿಸುತ್ತೆ. ಸ್ವಲ್ಪ ಆಳಕ್ಕೆ ಹೋದಾಗ ಎಷ್ಟು ಚಿಂತೆ ಮಾಡಿದಾರಲ್ಲ ದಾಸರು ಅನಿಸುತ್ತೆ. ಸವಿಯು ಸಕ್ಕರೆಯೊಳಗೋ, ಸಕ್ಕರೆಯೊಳಗೆ ಸಿಹಿ ಇದೆಯೋ ಅಥವಾ ಸಿಹಿ ಒಳಗೆ ಸಕ್ಕರೆ ಇದೆಯೋ? ಗಮನಿಸಬೇಕಾದ ಎರಡು ವಸ್ತು ಇದೆ. ಸಕ್ಕರೆ ಅನ್ನುವಂಥದ್ದು ಒಂದು ದ್ರವ್ಯ, ಒಂದು ವಸ್ತು. ಸಿಹಿ ಅನ್ನುವಂಥದ್ದು ಗುಣ ಅಲ್ವಾ? ಸಿಹಿ ಅನ್ನುವಂಥದ್ದು ಗುಣ ಸಕ್ಕರೆಗೆ ಬರಬೇಕು ಅಂತಿಲ್ಲ, ಬೆಲ್ಲಕ್ಕೂ ಬರುತ್ತೆ. ಸಿಹಿ ಅನ್ನುವಂಥದ್ದು ಗುಣ. ಅದು ಆ ಗುಣ ದ್ರವ್ಯದಲ್ಲಿ ಇದ್ದಾಗ ಅದು ಸಿಹಿ ವಸ್ತು ಅನಿಸ್ಕೊಳ್ಳುತ್ತೆ. ಬಿಳಿ ಪದಾರ್ಥ ಅದಕ್ಕೆ ಸಿಹಿ ಸೇರ್ಕೊಂಡಾಗ ಅದನ್ನು ಸಕ್ಕರೆ ಅಂತ ಕರಿತೇವೆ. ನೋಡಿ ಹೇಗಿದೆ. ಅದೇ ಟಾಲ್ಕಮ್ ಪೌಡರ್ ಇದ್ದರೆ ಅದು ಬಿಳಿ ಇದೆ, ಸಕ್ಕರೆ ಪುಡಿ ಇದ್ದಂಗಿದೆ, ಆದರೆ ಸಿಹಿ ಇಲ್ಲ. ಅಲ್ಲಿ ದ್ರವ್ಯ ಇದೆ, ಗುಣ ಇಲ್ಲ. ಬಹಳ ಚೆನ್ನಾಗಿ ತಿಳ್ಕೊಬೇಕಾದಿದ್ದನ್ನು. ದ್ರವ್ಯದೊಳಗೆ ಆ ಸಿಹಿ ಅನ್ನೋ ಗುಣ ಸೇರ್ಕೊಂಡಾಗ ಅದು ಸಕ್ಕರೆ ಅಂತಾಯಿತು. ಹಾಗಾದರೆ ಸಕ್ಕರೆಗೆ ಗುಣ ಬಂದಿದ್ದೆ, ಸಕ್ಕರೆಗೆ ಸಿಹಿ ಬಂದದ್ದು ಎಲ್ಲಿಂದ? ಆ ಗುಣದಿಂದ ಬಂದದ್ದು. ಆ ಸವಿ ಅನ್ನುವಂಥದ್ದೇನು ಗುಣ ಇದೆ ಆ ವಸ್ತುವಿನಲ್ಲಿ ಸೇರ್ಕೊಂಡಾಗ ಅದಾಯಿತು. ಆದ್ದರಿಂದ ಸಕ್ಕರೆಯೊಳಗೆ ಸವಿ. ಅವ್ರು ಹೇಳಿದ್ ಒಪ್ಕೊಂಡಾಯಿತು. ಸವಿಯು ಸಕ್ಕರೆಯೊಳಗೋ, ಹೌದು ಸವಿ ಸಕ್ಕರೆಯೊಳಗೆ ಬಂತು ಅಂತ ಒಪ್ಕೊಳ್ಳೋಣ. ಮುಂದೆ ಸಕ್ಕರೆಯು ಸವಿಯೊಳಗೋ. ನೋಡಿ ಎಷ್ಟು ಚೆನ್ನಾಗಿದೆ. ಸಕ್ಕರೆ ಸವಿ ಒಳಗಿದೆಯೋ ಹೊರಗಿದೆಯೋ ಅಂತ. ಸಕ್ಕರೆ ದ್ರವ್ಯ ಅಂತ ಹೇಳಿದೆ, ಸವಿ ಅನ್ನುವಂಥದ್ದು ಗುಣ, ಆ ಗುಣದಿಂದ ಅದು ಸಿಹಿ ಆದದ್ದು. ಈ ಕೇಳೋ ಪ್ರಶ್ನೆ ಇದು, ಸಕ್ಕರೆಯು ಸವಿಯೊಳಗಿದೆಯಾ? ಈ ಕಲ್ಪನೆ ಮಾಡ್ಕೊಳ್ಳಿ, ಒಂದು ಲೋಟ ಪಾನಕ ಮಾಡಬೇಕಾದ್ರೆ ನೀರಲ್ಲಿ ತಗೋತೇನೆ, ಒಂದು ಚಮಚ ಸಕ್ಕರೆ ಹಾಕಿ ತಿರುಗಿಸಿದ ತಕ್ಷಣ ಸಕ್ಕರೆ ಮಾಯ ಆಯಿತು, ದ್ರವ್ಯ ಕರಗುತ್ತೈತು. ಉಳಿದಿರೋದು ಗುಣ ಮಾತ್ರ ಉಳಿದಿರೋದು. ನಾವು ಕುಡ್ದಾಗೆ ಅಂತ ಇನ್ನು ಸ್ವಲ್ಪ ಸಕ್ಕರೆ ಕಮ್ಮಿ ಆಯಿತು, ಪಾನಕ ಮಾಡುವಾಗ ಸ್ವಲ್ಪ ಸಕ್ಕರೆ ಕಮ್ಮಿ ಆಯ್ತು ಹಾಕಿ ಅಂತೀರಿ, ಸಕ್ಕರೆ ಕಾಣಿಸಿಲ್ಲ ನಿಮಗಿರುವಂಥದ್ದು ಒಳಗಿಂದು. ಅರ್ಥ ಆಯ್ತಲ್ಲ? ಸಕ್ಕರೆ ಕರಗಿ ಹೋಗಿದೆ, ಹಾಕಿದ್ದು ಒಂದು ಚಮಚ, ಇನ್ನೂ ಕಮ್ಮಿ ಆಯ್ತು, ಇನ್ನೂ ಸ್ವಲ್ಪ ಹಾಕಿ ಅಂತ. ಕಮ್ಮಿ ಆಯಿತು ಅಂತ ಹೆಂಗೆ ಗೊತ್ತಾ? ತೂಕ ಮಾಡಿ ಹಾಕಿಲ್ಲ ನಾವು, ಬಾಯಿಗೆ ಹಾಕ್ಕೊಂಡಾಗ ಇನ್ನೂ ಸಿಹಿ ಸಾಲಿಲ್ಲ ಅಂತ ಅನಿಸ್ತು, ಸಕ್ಕರೆ ಹಾಕ್ಕೊಂಡ್ವಿ. ಆ ಸಕ್ಕರೆ ಸಿವಿ ಒಳಗೆ ಇರೋದ್ರಿಂದ ಆ ಸಕ್ಕರೆ ಗುಣ ಬಂತು. ಅದಕ್ಕೆ ಹೇಳ್ತಾರೆ ಸಕ್ಕರೆಯೊಳಗೆ ಸವಿ ಇದೆ, ಆ ಗುಣದೊಳಗೆ ದ್ರವ್ಯ ಸೇರಿಕೊಂಡಿದೆ, ಒಂದಕ್ಕೊಂದು ಅವಿನಾಭಾವ ಆಗಿರುವಂಥದ್ದು. ಹೇಗೆ ಬಯಲು ಆಲಯ ಒಂದಕ್ಕೊಂದು ಸೇರ್ಕೊಂಡು ಒಂದಾಯಿತೋ ಹಾಗೆ ಸಿಹಿ ಮತ್ತು ದ್ರವ್ಯ, ಗುಣ ಮತ್ತು ವಸ್ತು ಎರಡೂ ಸೇರ್ಕೊಂಡು ಒಂದಾಯಿತು. ಆದರೆ ಸಿವಿಯು ಸಕ್ಕರೆ ಎರಡು ಜಿಹ್ವೆಯೊಳಗೋ. ದೂರ ಇಟ್ಬಿಟ್ರೆ ನಿಮಗೆ ಚೆನ್ನಾಗಿದೆ. ನೀವು ನೋಡಿರಬೇಕು, ಈ ವಸ್ತುವನ್ನು ಬಹಳ ದಿವಸ ಇಡಬೇಕು ಅಂದರೆ ಇದನ್ನು ಹಾಕ್ತೀವಿ ನಾವು, ಪ್ರಿಸರ್ವೇಟಿವ್ ಅಂತ ಹಾಕ್ತೀವಿ, ಪೊಟ್ಯಾಷಿಯಂ ಮೆಟಾಬೈಸಲ್ಫೇಟ್ ಅಂತ ಕೆಮಿಸ್ಟ್ರಿಯಲ್ಲಿ ಹೇಳುವಂಥದ್ದು. ಆ ಸಣ್ಣ ಕ್ರಿಸ್ಟಲ್ ಇರುತ್ತೆ, ಅದನ್ನು ನೋಡಿದ ಸಕ್ಕರೆ ಥರನೇ ಇದೆ ನೋಡೋದಕ್ಕೆ. ಅಥವಾ ನೀವು ಯೂರಿಯಾ ನೋಡಿದಿರಲೋ ಗೊತ್ತಿಲ್ಲ, ಯೂರಿಯಾ ಸಕ್ಕರೆ ಥರನೇ ಇದೆ ನೋಡಿದ ಕ್ರಿಸ್ಟಲ್ಸ್, ಆ ಥರ ಇರುತ್ತೆ. ಅದು ಯೂರಿಯಾ ಅಲ್ಲ ಸಕ್ಕರೆ ಅಂತ ಗೊತ್ತಾಗೋದು ಯಾವಾಗ? ನಾಲಿಗೆಗೆ ಹಾಕ್ಕೊಂಡಾಗಲೇ ಗೊತ್ತು ಸಕ್ಕರೆ ಹೌದು ಅಲ್ಲೋ ಅಂತ. ಆ ಸಿಹಿ ಸಕ್ಕರೆ ಏನೇ ಇದ್ರೂ ಕೂಡ ಅದು ನಾಲಿಗೆಗೆ ಹಾಕ್ಕೊಂಡಾಗೆ ಸಿಹಿ ಅಂತ ಗೊತ್ತಾಗೋದು. ಅದು ಕೇಳ್ತಾರೆ,
ಸವಿಯು ಸಕ್ಕರೆಯೊಳಗೋ, ಸಕ್ಕರೆಯು ಸವಿಯೊಳಗೋ, ಸವಿಯು ಸಕ್ಕರೆಯೊಳಗೋ ಜಿಹ್ವೆಯೊಳಗೋ, ನಾಲಿಗೆಗೆ ಹಾಕ್ಕೊಂಡಾಗೆ ಗೊತ್ತಾಗುವಂಥದ್ದು. ಇದಕ್ಕಿಂತ ಮುಖ್ಯವಾಗಿ ಕಾಂಪ್ಲಿಕೇಟ್ ಆಗೋದು ಮುಂದೆ. ಜಿಹ್ವೆ ಮನಸ್ಸಿನ ಒಳಗೋ, ಮನಸ್ಸು ಜಿಹ್ವೆಯ ಒಳಗೋ. ಅದು ನಾಲಿಗೆ ಹಾಕ್ಕೊಂಡ ತಕ್ಷಣ ಚೆನ್ನಾಗಿದೆ, ಸಿಹಿಯಾಗಿದೆ ಅಂತ ಹೇಳೋದು ಯಾರು? ನಾಲಿಗೆ ಅಲ್ಲ, ಮನಸ್ಸು. ಅದಕ್ಕೆ ಹೇಳ್ತಾರೆ ಜಿಹ್ವೆ ಸವಿಯೋ ಸಕ್ಕರೆಯೋ ಜಿಹ್ವೆಯೊಳಗೋ, ಜಿಹ್ವೆ ಮನಸ್ಸಿನ ಒಳಗೋ, ಮನಸ್ಸು ಜಿಹ್ವೆಯ ಒಳಗೋ. ಆಗಲೇ ಹೇಳಿದೆ ನಾನು, ಅದು ಕಣ್ಣು ಮತ್ತು ಬುದ್ಧಿ ಹೇಳಿದ ಹಾಗೆ ಇಲ್ಲಿ ಜಿಹ್ವೆ ಮನಸ್ಸು. ಬಾಯಲ್ಲಿ ಸಕ್ಕರೆ ಹಾಕೊಂಡ ತಕ್ಷಣ ಮನಸ್ಸು ಹೇಳ್ತು ಹಾಂ ಸಿಹಿ ಆಗಿದೆ ಅಂತ ಹೇಳುತ್ತೆ. ಖಾರವಾದ ಹಾಕ್ಕೊಂಡ್ರೆ ಖಾರ ಆಗಿದೆ ಅಂತ ಬುದ್ಧಿ ಹೇಳುತ್ತೆ. ಬುದ್ಧಿ ಹೇಳುವಂಥದ್ದು ಇದನ್ನು, ಮನಸ್ಸು ಹೇಳುವಂಥದ್ದು. ಆದ್ದರಿಂದ ಜಿಹ್ವೆ ಮನಸ್ಸಿನೊಳಗಿದೆಯಾ? ಹಾಗಾದರೆ ಮನಸ್ಸು ಹೇಳಿದ ಹಾಗೆ ಜಿಹ್ವೆ ತಾನೇ ಹೇಳೋದು. ಬುದ್ಧಿ ನಾಲಿಗೆಗೆ ಹಾಕ್ಕೊಂಡ ತಕ್ಷಣ ಬುದ್ಧಿಗೆ ಮೆಸೇಜ್ ಹೋಯಿತು ಇದು ಸಿಹಿ ಆಗಿದೆ ಅಂತ. ಆದ್ದರಿಂದ ಜಿಹ್ವೆ ಮನಸ್ಸಿನೊಳಗಿದೆ ಅಂದಂಗಾಯ್ತು. ಕಲ್ಪನೆ ಮಾಡ್ಕೊಳ್ಳಿ, ಮನಸ್ಸಿಗೆ ಇಷ್ಟನೇ ಇಲ್ಲ. ಯಾರೊಬ್ಬರು ಡೀಪ್ ಕೋಮಾದಲ್ಲಿದ್ದಾರೆ, ಬುದ್ಧಿ ಇಲ್ಲ, ಎಚ್ಚರ ಇಲ್ಲ, ಅವರಿಗೆ ಕಲ್ಪನೆನೇ ಇಲ್ಲ. ನಾಲಿಗೆ ಸಕ್ಕರೆ ಹಾಕಿ ನೋಡಿ ಗೊತ್ತಾಗುತ್ತೆ ಅವರಿಗೆ? ಏನೂ ಗೊತ್ತಾಗಲ್ಲ. ಸಕ್ಕರೆನೇ ಹಾಕಿದ್ದೀರಿ, ನಾಲಿಗೆ ಮೇಲೆ ಹಾಕಿದ್ದೀರಿ, ಅವ್ರು ಕೋಮಾದಲ್ಲಿದ್ದರೆ ಬುದ್ಧಿ ಇಲ್ಲದೆ ಹೋದಾಗ ಸಿಹಿ ಗೊತ್ತಾಗಲ್ಲ. ತಮಾಷೆ ಆಗಿದೆ ನೋಡಿ. ಬುದ್ಧಿಗೆ ಗೊತ್ತಾಗಬೇಕಾದ್ರೆ ನಾಲಿಗೆಯಿಂದ ಮುಟ್ಟಬೇಕು. ನಾಲಿಗೆ ವಸ್ತುವನ್ನು ಕೊಡ್ತದೆ, ಆ ಟೇಸ್ಟನ್ನು ಕೊಡ್ತದೆ. ಆದ್ದರಿಂದ ಬುದ್ಧಿ ಕೂಡ ಯಾರ ಮೇಲೆ ಅವಲಂಬಿಸಿದೆ? ಅದು ನಾಲಿಗೆ ಮೇಲೆ ಅವಲಂಬಿಸಿದೆ. ನಾಲಿಗೆ ಸಿಹಿ ತಿಂದು ಬುದ್ಧಿಗೆ ಬಂತು ನೋಡು ಸಿಹಿ ಅಂತ ಹೇಳಿದ್ರೆ ಬುದ್ಧಿ ಹಾಂ ಸಿಹಿ ಬಂತು ಅನ್ನುತ್ತೆ. ಬುದ್ಧಿ ಕೆಲಸ ಮಾಡ್ತಿದ್ರೆ ನಾಲಿಗೆ ತಿಂದದ್ದು ಅರ್ಥ ಆಗತ್ತೆ. ನಾಲಿಗೆ ತಿಂದದನ್ನು ಬುದ್ಧಿ ಕಳಿಸದೆ ಹೋದರೆ ಬುದ್ಧಿಗೆ ಅರ್ಥ ಆಗಲ್ಲ. ಒಂದಕ್ಕೊಂದು ಹೇಗೆ ಇರಬೇಕು ಅಂತಂದರೆ, ನಾಲಿಗೆ ತಿಂದು ತನ್ನ ಅನುಭವವನ್ನು ಬುದ್ಧಿ ಕೊಡಬೇಕು, ಬುದ್ಧಿ ಅದನ್ನು ಹೇಳಬೇಕು. ಅದಕ್ಕೆ ಹೇಳ್ತಾರೆ ಜಿಹ್ವೆ ಮನಸ್ಸಿನ ಒಳಗೋ, ಮನಸ್ಸು ಜಿಹ್ವೆಯ ಒಳಗೋ. ಜಿಹ್ವೆ ಮನಸ್ಸುಗಳು ಎರಡು ನಿನ್ನೊಳಗೋ ಹರಿಯೇ. ನನ್ನ ನಾಲಿಗೆ ಆಗಲಿ ಅಥವಾ ನನ್ನ ವಿಚಾರಗಳಾಗಲಿ ಅದು ನೀನೇ ಕೊಟ್ಟದ್ದಪ್ಪ ಅಂತ ಹೇಳಿ ಮೊದಲನೇದಲ್ಲಿಗೆ ರೂಪದ ಬಗ್ಗೆ ಹೇಳಿದರೆ, ಎರಡನೇ ಸೊಲಲ್ಲಿ ರಸದ ಬಗ್ಗೆ ಹೇಳ್ತಾರೆ, ಇನ್ನು ಮೂರನೇದ್ರೊಳಗೆ ಗಂಧದ ಬಗ್ಗೆ ಹೇಳ್ತಾರೆ. ಕುಸುಮದಲ್ಲಿ ಗಂಧವು, ಗಂಧದಲ್ಲಿ ಕುಸುಮವು, ಕುಸುಮದಲ್ಲಿ ಗಂಧವು, ಗಂಧದಲ್ಲಿ ಕುಸುಮವು. ಕುಸುಮ ಗಂಧಗಳೆರಡು ಆಘ್ರಾಣದೊಳಗೋ, ಕುಸುಮ ಗಂಧಗಳೆರಡು ಆಘ್ರಾಣದೊಳಗೋ. ಅಸಮಭವಕ್ಕಾಗಿ ನೆಲೆಯಾದಿ ಕೇಶವರಾಯ ಕುಸುರನೆನ್ನಳವಲ್ಲ ಎಲ್ಲ ನಿನ್ನೊಳಗು. ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ. ನೀ ದೇಹದೊಳಗು ನಿನ್ನೊಳು ದೇಹವೋ ಹರಿಯೇ. ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ, ನಿನ್ನೊಳು ಮಾಯೆಯೋ, ನಿನ್ನೊಳು ಮಾಯೆಯೋ. ನಾವು ಮೇಲೆ ನೋಡಿದ ಹಾಗೆ ಭಗವಂತ ಕಬ್ಬು ಕೊಟ್ಟ, ಸಕ್ಕರೆ ಕೊಟ್ಟ. ಸಕ್ಕರೆ ಕೊಟ್ಟು ಅದನ್ನು ರುಚಿ ನೋಡೋ ಹಾಗೆ ನಾಲಿಗೆಯನ್ನು ಕೊಟ್ಟ. ಆ ನಾಲಿಗೆ ಕೊಟ್ಟ ಮೇಲೆ ಅದಕ್ಕೊಂದು ಮನಸ್ಸು ಕೊಟ್ಟ, ಸವಿಯುವಂಥ ಮನಸ್ಸನ್ನು. ಆಗಲೇ ನಾನು ಹೇಳಿದೆ, ಮನಸ್ಸಿಲ್ಲದೆ ಹೋದರೆ ನಾಲಿಗೆ ಏನೂ ಮಾಡಲ್ಲ ಅಂತ ಹೇಳಿದ್ನಲ್ಲ. ಕಲ್ಪನೆ ಮಾಡ್ಕೊಳ್ಳಿ, ಒಳ್ಳೆ ಸಕ್ಕರೆ ತೊಗೊಂಡೆ ಒಂಟೆ ಮುಂದಿಡಿ ನೋಡೋಣ. ಕಬ್ಬನ್ನು ಒಂಟೆ ಮುಂದಿಡಿ. ಕಬ್ಬು ಒಂಟೆ ತಿನ್ನೋದೇ ಇಲ್ಲ, ಕಬ್ಬು ತಿನ್ನೋದೇ ಇಲ್ಲ ಒಂಟೆ. ಅದು ಮುಳ್ಳಿಗೆ ಹೋಗ್ಬೇಕು, ಮತ್ತೆ ಮುಳ್ಳು ಹೋಗಿ ಎಲೆ ತಿನ್ನೋದು. ಅದು ಅದಕ್ಕೆ ಇಷ್ಟ ಇಲ್ಲಪ್ಪ, ಮನಸ್ಸಿಲ್ಲ ಅದು ತಿನ್ನೋ ಹಾಗೆ. ಆ ಮನಸ್ಸು ಕೊಟ್ಟಿದ್ಯಪ್ಪ ಭಗವಂತ, ಇದ್ರ ಜೊತೆಗೆ ಮತ್ತೇನು ಕೊಟ್ಟಿದ್ಯಾ ನಮ್ಗೆ ನೀವು ಅಂತ ಹೇಳ್ತಾರೆ. ರೂಪ ಆಯಿತು, ರಸ ಆಯಿತು, ಏನು ಗಂಧ. ಕುಸುಮದಲ್ಲಿ ಗಂಧವೋ, ಗಂಧದಲ್ಲಿ ಕುಸುಮವೋ. ನಾವು ಒಳ್ಳೆ ಮಲ್ಲಿಗೆ ಹೂ ತೊಗೊಂಡು ವಾಸನೆ ನೋಡಿ, ವಾಸನೆ ಎಷ್ಟು ಚೆನ್ನಾಗಿದೆಯಲ್ಲ ಮಲ್ಲಿಗೆ ಹೂಗೆ ಅಂತೀವಿ. ಮನೆಯಲ್ಲಿ ಒಂದು ಹಾರ ತೂಗು ಹಾಕಿದರೆ ಮನೆ ತುಂಬ ವಾಸನೆ ಹಿಡಿದು ಕಂಪು ಹಿಡಿದಿರುತ್ತೆ. ಆ ಹೂವಿನಿಂದ ಗಂಧ ಬಂತು ಅಂತ ಹೇಳ್ತೀವಿ ನಾವು. ಹೂವಿನಿಂದ ಗಂಧ ಬಂತು, ಅದಕ್ಕೆ ಹೇಳ್ತಾರೆ ಕುಸುಮದಲ್ಲಿ ಗಂಧವೋ. ಆ ಹೂವಿನೊಳಗೆ ಗಂಧ ಇದೆಯಲ್ಲಪ್ಪ, ಒಪ್ಕೊಳ್ಳೋಣ, ದಾಸರು ಒಪ್ಕೊಳ್ಳೋಣ. ಮುಂದೆ ಗಂಧದಲ್ಲಿ ಕುಸುಮವೋ. ಆ ಗಂಧದಲ್ಲಿ ಹೂ ಬಂತು ಅಂತ ಹೇಗೆ ಹೇಳ್ತೀವಿ? ಈ ಗಂಧಕ್ಕೆ ಸುಗಂಧ, ಹೂವಿಗೆ ವಾಸನೆ ಬಂದದ್ದೆಲ್ಲಿಂದ ಸ್ವಾಮಿ? ಅದನ್ನು ಗಮನಿಸಬೇಕು. ವಾಸನೆ ಬಂತು, ಹೂವಿನಿಂದ ನನಗೆ ಬರ್ತಾ ಇದೆ. ವಾಸನೆ ನನಗೆ ಹೂವಿನಿಂದ ನನಗೆ ಬರ್ತಾ ಇದೆ, ಆದರೆ ಹೂವಿಗೆ ಬಂದ ವಾಸನೆ ಎಲ್ಲಿಂದು? ಮಣ್ಣಿಂದ ಬಂದದ್ದು, ಆ ಎಲೆಯಿಂದ ಬಂದದ್ದು, ಆ ವಸ್ತುವಿನ ಗುಣದಿಂದ ಬಂದಂಥದ್ದು, ಬಳ್ಳಿಯ ಗುಣದಿಂದ ಬಂದಂಥದ್ದು. ಒಂದು ಮಲ್ಲಿಗೆ ಹೋಗಿರುವಂಥ ವಾಸನೆ ಮತ್ತೊಂದು ಮಲ್ಲಿಗೆ ಗಿಡಕ್ಕಿಲ್ಲ, ವಾಸನೆ ಬದಲಿ ಆಗುತ್ತೆ. ಅದರ ರಚನೆನೇ ಬೇರೆ. ಎಷ್ಟು ಥರದ ಮಲ್ಲಿಗೆ ಇದೆ ಅಲ್ಲ ನಮ್ಮಲ್ಲಿ. ಕೆಲವು ಮಲ್ಲಿಗೆ ನೋಡೋಕೆ ತನಗೆ ಥರನೇ ಇದೆ, ವಾಸನೆನೇ ಇರಲ್ಲ. ಅದು ಮಣ್ಣಿಂದ ಬಂದದ್ದೇ, ಆ ಗಿಡದ ಗುಣ ಇದೆ. ಅದಕ್ಕೆ ಹೇಳೋದು, ಆ ಗಂಧ ಬಂದದ್ದು ಕೂಡ ಅದರ ವಸ್ತು ವೈಖರ್ಯದಿಂದ ಬಂದಂಥದ್ದು, ಅದು ಪಡ್ಕೊಂಡಂಥ ಶಕ್ತಿಯಿಂದ ಬಂದಂಥದ್ದು. ಅದಕ್ಕೆ ಹೇಳ್ತಾರೆ, ಬರೀ ಕುಸುಮದಿಂದ ಗಂಧ ಬರಲಿಲ್ಲಪ್ಪ, ಆ ಗಂಧದಲ್ಲೇ ಕುಸುಮ ಬಂತು.
ಕುಸುಮ ಗಂಧಗಳೆರಡು ಪ್ರಾಣದೊಳಗೋ. ಒಳ್ಳೆ ಹೂ ತಂದಿದ್ದೇನೆ, ನನಗೆ ಪ್ರಾಣನೇ ಇಲ್ಲ ಅಂದ್ರೆ ತೊಗೊಂಡು ಏನು ಮಾಡೋದಿದೆ ಗಂಧ? ಕೆಲವೊಂದ್ಸಲ ದೇಹದ ಮೇಲೆ ಹೂ ಹಾಕ್ತೇವೆ, ಏನು ಪ್ರಯೋಜನ? ವಾಸನೆ ಗೊತ್ತೇ ಆಗಲ್ಲ ಅದಕ್ಕೆ ಅಲ್ವಾ? ಯಾವ ಜೀವ ಇರಬೇಕು, ಒಳಗಡೆ ಪ್ರಾಣ ಇರಬೇಕು, ಪ್ರಾಣವಾಯು ಇರಬೇಕು, ಅಂದಾಗ ಮಾತ್ರ ಅದನ್ನು ಸವಿಯುವಂಥ ಒಂದು ಶಕ್ತಿ ಬರ್ತದೆ, ಗಂಧ ಪಡ್ಕೊಳ್ಳೋಕೆ ಶಕ್ತಿ ಬರ್ತದೆ. ಅದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಕುಸುಮ ಗಂಧಗಳೆರಡು ಪ್ರಾಣದೊಳಗೋ. ಎಲ್ಲಿವರೆಗೂ ಪ್ರಾಣವಾಯು ಮೇಲಿಂದ ಮೇಲೆ ಹೋಗ್ತಾ ಇದೆಯೋ, ಎಲ್ಲಿವರೆಗೂ ನಮ್ಮ ಕುಂಡಲಿನಿ ಚಕ್ರ ಎಚ್ಚರವಾಗಿದೆಯೋ ಅಲ್ಲಿವರೆಗೂ ನನಗೆ ಗಂಧಕ್ಕೊಂದು ಅರ್ಥ ಇದೆ. ಇಲ್ಲದೆ ಹೋದರೆ ಅಸಮಭವಕ್ಕಾಗಿ ನೆಲೆ ಆದಿಕೇಶವರಾಯ. ಮುಂದಿನ ಸಾಲು ಭಾಳ ಮುಖ್ಯ. ಅದು ಅಸಮಭವ, ನಿನಗೆ ಸಮನಾದವ್ರ ಜಗತ್ತಲ್ಲಿ ಯಾರೂ ಇಲ್ಲ ಮಹಾರಾಯ ಅಂಥವನು ಆದಿಕೇಶವರಾಯ ಎದ್ದಿಯಲ್ಲ. ಉಸುರನೆನ್ನಳವೇ ಎಲ್ಲ ನಿನ್ನೊಳಗೆ ಹರಿಯೇ. ಉಸುರಲು ಎನ್ನಳವೇ, ಎರಡು ಅರ್ಥ ಇದೆ. ಅದನ್ನು ಹೇಳೋದಕ್ಕೆ ನನ್ನ ಶಕ್ತಿ ಇದೆಯಪ್ಪ, ನನ್ನ ಶಕ್ತಿ ಇದೆಯಾ ಅದನ್ನು ಹೇಳೋದಕ್ಕೆ, ನೀನು ಏನೇನು ಮಾಡಿದ್ದೀಯಾ ಅಂತ ಹೇಳೋದಕ್ಕೆ ಆ ಶಕ್ತಿ ಇಲ್ಲ ಅಂತ ಹೇಳ್ಕೊಳ್ಳೋದು ಒಂದಾದರೆ, ಉಸುರುತ್ತಾ ಇದ್ದರೆ ತಾನೇ ಹೇಳೋದು ನಾನು ಇದನ್ನೆಲ್ಲ. ಉಸಿರು ಕೊಟ್ಟವ್ರು ಯಾರು? ನೀನೇ ಕೊಟ್ಟದ್ದು. ನನ್ನ ಅಳವಲ್ಲ ಉಸಿರು. ಈ ಉಸಿರು ಏನು ಅಳವಲ್ಲ. ಈ ಕೊಟ್ಟಂಥ ಉಸಿರು ಇಷ್ಟು ನಿಮಿಷ ಇಷ್ಟು ಸೆಕೆಂಡ್ ಇರು ಅಂದರೆ ಇರ್ತೇನೆ ನಾನು. ಆ ಸೆಕೆಂಡಿಗೆ ಮುಗೀತೋ ಹೊರಡಬೇಕು ಖಾಲಿ ಮಾಡಿಕೊಂಡು. ಇನ್ನೊಂದು ಸೆಕೆಂಡ್ ಇರ್ತೇನೆ ಅಂದರೆ ಪರ್ಮಿಷನ್ ಇಲ್ಲ. ಉಸಿರಲು ಎನ್ನಳವೇ, ಎಷ್ಟೊತ್ತು ಉಸಿರಾಡಿಸ್ಬೇಕು ಅವ್ರು ನನ್ನ ಕೈಯಲ್ಲಿ ಇದೆಯಪ್ಪ, ಅದು ನೀನು ಕೊಡಬೇಕದು. ಅದು ಕೊಟ್ಟರೆ ತಾನೇ ಬಯಲು ಕಾಣಿಸೋದು, ಆಲಯ ಕಾಣಿಸೋದು, ಕಣ್ಣು ಕಾಣಿಸೋದು, ನಾಲಿಗೆ ಕಾಣಿಸೋದು, ಕಿವಿ ಕೇಳಿಸೋದು, ಮೂಗು ನೋಡೋದು. ಈ ಪಂಚ ನಮಗೇನು ತನ್ಮಾತ್ರೆಗಳಂತಿದಾವೋ ನನಗೆ ಅನುಭವ ಆಗೋದು ಇದು ಕೊಟ್ಟ, ನೀನು ಪ್ರಾಣ ಕೊಟ್ಟಾಗ. ಆದ್ದರಿಂದ ಆ ಪ್ರಾಣ ಕೊಡು. ಎಂದೋ ನಿನ್ನೊಳಗೆ ಹರಿಯೇ, ಎಲ್ಲವೂ ನಿನ್ನೊಳಗಿದೆ ಅಂತ ಹೇಳಿ ಸರ್ವಾರ್ಪಣ ಭಾವವನ್ನು ತೋರಿಸಿದಂಥ ಕನಕದಾಸರು ಮಾತಿನೊಳಗೆ ಎಷ್ಟು ಚಮತ್ಕಾರಿಕವಾಗಿ ಬರೀತಾರೆ. ಆ ಪದಗಳನ್ನು ಗಮನಿಸಿದಾಗ ಒಂದ್ಸಲ ಕನ್ಫ್ಯೂಸ್ ಆಗೋ ಹಾಗಿದೆ ನಮಗೆಲ್ಲ. ಆಲಯವು ಬಯಲೊಳಗೋ, ಬಲಯು ಆಲಯದೊಳಗೋ ಅಂತಂದಾಗ ಆಳವಾಗಿ ನೋಡ್ತಾ ಹೋದಾಗ ಅಧ್ಯಾತ್ಮದ ಒಂದು ತತ್ವವನ್ನು ಒಂದು 3 ಸೊಲಿನಲ್ಲಿ ಕಟ್ಟದ ನಮ್ಮ ಕಣ್ಣು ಮುಂದಿಟ್ಟಿದ್ದಾರೆ. ಅಂಥ ಕನಕದಾಸರಿಗೆ ನಮ್ಮ ಕೃತಜ್ಞತಾಪೂರ್ವಕ ನಮಸ್ಕಾರಗಳು ಎಂದೆಂದಿಗೂ ಸಲ್ಲಬೇಕು.